ಮಂಗಳಾಚರಣೆ. ನಮೋ ಅರಿಹಂತಾಣಂ ನಮೋ ಸಿದ್ಧಾಣಂ ನಮೋ ಆಯಿರ್ಯಾಣಂ ನಮೋ ವಜ್ರಾಯಾಣಂ ನಮೋ ಲೋಯೇ ಸಾವಣಂ ಓಂಕಾರಂ ಬಿಂದು ಸಂಯುಕ್ತಂ ನಿತ್ಯಂ ಧ್ಯಾಯಂತಿ ಯೋಗಿನಃ ಕಾಮದಂ ಮೋಕ್ಷದಂ ಚೈವ ಓಂಕಾರಾಯ ನಮಃ. ಅವಿರಲ ಶಬ್ದಘನೋಘಲ ಪ್ರಕ್ಷಾಳಿತ ಸಕಲಭೂತಲಮಲಕಲಂಕ ವಿನಿರುಪಾಸಿತ ತೀರ್ಥ ಸರಸ್ವತೀ ಹರಿತುನೋದುರಿತಾನ್ ಅಜ್ಞಾನತಿಮಿರಾಂಧಾನಾಂ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ಮಂಗಲಂ ಭಗವಾನ್ ವೀರೋ ಮಂಗಲಂ ಗೌತಮೋ ಗಣಿ ಮಂಗಲಂ ಕುಂದಕುಂದಾರ್ಯೋ ಜೈನಧರ್ಮೋಸ್ತು ಮಂಗಲಂ. ಸರ್ವಮಂಗಲಮಾಂಗಲ್ಯಂ ಸರ್ವಕಲ್ಯಾಣಕಾರಕಂ ಪ್ರಧಾನಂ ಸರ್ವಧರ್ಮಾಣಾಂ ಜೈನಂ ಜಯತು ಶಾಸನಂ. ಶ್ರೀಮತ್ಪರಮಗಂಭೀರಂ ಸ್ಯಾದ್ವಾದಾಮೋಘಲಾಂಛನಂ ಜಿಯಾತ್ರೈಲೋಕ್ಯನಾಥಸ್ಯ ಶಾಸನಂ ಜಿನಶಾಸನಂ ಶಾಸನಂ ಜಿನಶಾಸನಂ. ಸ್ವಾಧ್ಯಾಯದ ಕ್ರಮದಲ್ಲಿ ನಮ್ಮ ಚರ್ಚೆ ದ್ರವ್ಯವನ್ನು ಆಧರಿಸಿ ಪ್ರಾರಂಭ ಆಗಿದೆ. ನಿಜವಾಗಿ ಯಾವ ದ್ರವ್ಯದ ಸ್ವರೂಪ ಇದೆ ಅದನ್ನು ನಾವು ಈಗಾಗಲೇ ಹೇಳಿದಂತೆ ಜಿನಧರ್ಮದ ಮರ್ಮವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಬಹಳ ಮುಖ್ಯ ಇದೆ. ಒಂದು ರೀತಿಯಾಗಿ ನಾವು ಹೇಳ್ಬೋದು, ದ್ರವ್ಯದ ಸ್ವರೂಪ ತಿಳಿದೇ ಇರೋ ಕಾರಣದಿಂದನೇ ಅನೇಕ ಜನ ಧರ್ಮದಿಂದ ಭ್ರಷ್ಟರಾಗ್ತಾರೆ. ಧರ್ಮದ ವಿಚಾರದಲ್ಲಿ ಆನಂದ ಬರೋದಿಲ್ಲ, ಧರ್ಮದಲ್ಲಿ ನಿಜವಾದ ರುಚಿ ಉಂಟಾಗೋದಿಲ್ಲ. ಧರ್ಮ ಯಾವುದೋ ಬೇರೆ ವಿಚಾರ ಇದೆ ಅಂತ ಅನಿಸುವಂತಹ ವಿಚಾರ ಯಾಕೆ ಅಂತ ಹೇಳಿದ್ರೆ ನಮಗೆ ದ್ರವ್ಯದ ಸ್ವರೂಪನೇ ಅರ್ಥ ಆಗಿಲ್ಲ. ಎಲ್ಲಿವರೆಗೆ ದ್ರವ್ಯದ ಸ್ವರೂಪನೇ ಅರ್ಥ ಇಲ್ಲ, ಇನ್ನು ಮುಂದಿನ ವಿಚಾರಗಳು ಹೇಗೆ ಅರ್ಥ ಆಗ್ಲಿಕ್ಕೆ ಸಾಧ್ಯ? ಅದರ ಜೊತೆಗೆ ಜಿನ್ವಾನಿ ಯಾವೆಲ್ಲ ವಿಚಾರಗಳನ್ನ ವರ್ಣನೆ ಮಾಡ್ತಾ ಇದೆ, ಯಾವ ದೃಷ್ಟಿಯಿಂದ ವರ್ಣನೆ ಮಾಡ್ತಾ ಇದೆ, ಅದನ್ನು ನಾವು ವಿಚಾರ ಮಾಡಿದ್ರೆ ವಾಸ್ತವವಾಗಿ ಆ ದೃಷ್ಟಿಯನ್ನು ಕೂಡ ನಮಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ನಮಗೆ ಈ ಯಾವ ದ್ರವ್ಯದ ಸ್ವರೂಪ ಇದೆ ಅದು ಅರ್ಥ ಆಗಲಿಲ್ಲ ಅಂದರೆ ಈ ಯಾವ ಜಿನ್ವಾನಿಯ ಅನ್ಯ ವಿಚಾರಗಳಿದೆ ಅವುಗಳು ಕೂಡ ಅರ್ಥ ಆಗೋದು ಕಷ್ಟ ಆಗುತ್ತೆ. ಹಾಗಾಗಿ ದ್ರವ್ಯದ ವಿಚಾರವನ್ನು ತಿಳಿಯೋದು ಬಹಳ ಮುಖ್ಯ ಇದೆ. ನಾವು ಚರ್ಚೆ ಮಾಡುವಾಗ ಅನೇಕ ಜನರಿಗೆ ವಿಚಾರಗಳು ಕಷ್ಟ ಅನ್ನಿಸ್ತಾ ಇರ್ಬೋದು, ಏನೋ ಬೇರೆ ವಿಚಾರ ಬರ್ತಾ ಇದೆ ಅಂತ ಅನ್ನಿಸ್ಬೋದು, ಕ್ಲಿಷ್ಟ ವಿಚಾರಗಳು ಅನ್ನಿಸ್ಬೋದು. ಆದರೆ ಒಂದು ಸಲ ಇದು ಅರ್ಥ ಆದರೆ ಮುಂದೆ ಏನು ವಿಚಾರಗಳನ್ನು ನಾವು ತಿಳಿಯೋರಿದ್ದೇವೆ ಅದೆಲ್ಲ ಬಹಳ ಸುಲಭ ಆಗುತ್ತೆ ಮತ್ತು ಆನಂದ ಬರುತ್ತೆ. ಯಾವಾಗ ನಾವು ಜಿನ್ವಾನಿಯನ್ನು ಕೇಳುತ್ತೇವೆ, ಜಿನ್ವಾನಿ ಸ್ವಾಧ್ಯಾಯವನ್ನು ಮಾಡ್ತೇವೆ, ಆಗ ಆನಂದ ಬರಲಿಕ್ಕೆ ಶುರುವಾಗುತ್ತೆ. ಆನಂದ ಯಾಕೆ ಬರುತ್ತೆ? ಯಾಕಂತ ಹೇಳಿದ್ರೆ ಆ ಯಾವ ಮೂಲ ವಿಚಾರ ಅಭಿಪ್ರಾಯ ಇದೆ ಅದು ಅರ್ಥ ಆಗುತ್ತೆ. ಹಾಗಾಗಿ ಇಲ್ಲಿ ತಿಳಿಯುವಂತಹ ವಿಚಾರ ಬಹಳ ಇದೆ. ಸ್ವಲ್ಪ ವಿಚಾರ ಕಠಿಣ ಅನಿಸಿದ್ರೂ ಉಪಯೋಗ ಇನ್ನಷ್ಟು ಸೂಕ್ಷ್ಮ ಮಾಡೋದು ಇರಲಿ. ನಾವು ನಿನ್ನೆ ದ್ರವ್ಯದ ಚರ್ಚೆಯನ್ನು ಮಾಡ್ತಾ ಇದ್ವಿ. ದ್ರವ್ಯದ ಪರಿಭಾಷೆ ಏನು ಹೇಳಿದ್ರು? ಸಾಮಾನ್ಯವಾಗಿ ಗುಣಗಳ ಸಮೂಹಕ್ಕೆ ದ್ರವ್ಯ ಅಂತ ಕರೆದ್ರು. ಮತ್ತು ವಿಶೇಷವಾಗಿ ತತ್ವಾರ್ಥ ಸೂತ್ರ ಏನು ಹೇಳಿತು? ಯಾವ ಈ ದ್ರವ್ಯದ ಲಕ್ಷಣ ಇದೆ ಅದು ಸತ್ ಇದೆ. ಸತ್ ಅಂತ ಹೇಳಿದ್ರೆ ಅಸ್ತಿತ್ವ, ಅಸ್ತಿತ್ವನೇ ಅದರ ಲಕ್ಷಣ ಇದೆ.
ಅಂದ್ರೆ ಅದರ ಇರುವಿಕೆ, ಅದರ ಅವೈಲಬಿಲಿಟಿನೇ ಅದರ ಲಕ್ಷಣ ಇದೆ. ಈ ರೀತಿ ಯಾಕೆ ಲಕ್ಷಣ ಮಾಡಿದ್ರು? ಏನ ದರ್ಶನ ಶಾಸ್ತ್ರ ಇದೆಯಲ್ಲ, ಅನೇಕ ಶಾಸ್ತ್ರಗಳಿದೆ, ಫಿಲಾಸಫಿಗಳು ಏನ. ಪ್ರಾಚೀನ ತತ್ವಶಾಸ್ತ್ರಗಳಲ್ಲಿ ಅನೇಕ ತತ್ವಶಾಸ್ತ್ರಗಳು ದ್ರವ್ಯದ ಪರಿಭಾಷೆಯನ್ನು ಹೇಳುತ್ತವೆ. ಆದರೆ ಇಂತಹ ಸುಂದರವಾದ ಪರಿಭಾಷೆ ನಮಗೆ ಯಾವ ತತ್ವಶಾಸ್ತ್ರಜ್ಞ, ಯಾವ ತತ್ವಶಾಸ್ತ್ರದಲ್ಲೂ ಕೂಡ ಸಿಗೋದಿಲ್ಲ. ಎಷ್ಟು ಸಿಂಪಲ್ ಪರಿಭಾಷೆ ಇದೆ ಅಂತ ಹೇಳಿದ್ರೆ, ಈ ದ್ರವ್ಯ ಅಂದ್ರೆ ಏನು? ದ್ರವ್ಯ ಅಂದ್ರೆ ಅದು ಇದೆ ಅಷ್ಟೇ. ಇದರಲ್ಲಿ ಏನು ಅರ್ಥ ಆಗ್ತಾ ಇದೆ ನಮಗೆ? ಸುಮಾರು ಜನಕ್ಕೆ ಪ್ರಶ್ನೆ ಬೀಳುತ್ತೆ, ಇದೇನು ಪರಿಭಾಷೆ ಇದು? ಸತ್ ಅಂದ್ರೆ ಏನು? ಏನು ಅರ್ಥನೇ ಆಗೋದಿಲ್ಲ ನಮ್ಗೆ. ಅದು ವಸ್ತು ಇದೆ, ಇದೆ ಅಂದ್ರೆ ಏನು? ಎಲ್ಲ ವಸ್ತುನೂ ಇದೆ, ಇದೆ ಅಂದ್ರೆ. ಆಚಾರ್ಯರು ಅದನ್ನೇ ತಿಳಿಸ್ಲಿಕ್ಕೆ ಹೊರಟಿದ್ದಾರೆ. ಎಲ್ಲ ವಸ್ತುಗಳು ಕೂಡ ಅನಾದಿ ಕಾಲದಿಂದ ಇವೆ ಮತ್ತು ಅನಂತ ಕಾಲದವರೆಗೆ ಇರೋದಿವೆ. क्या सारे ही पदार्थ अनादि काल से मौजूद है और अनंत काल तक मौजूद रहने वाले है ना. तो अनादि काल से है और अनंत काल तक रहने वाले. तो ಇದೇನಾಯ್ತು? ಅನಾದಿ ಅನಂತ ಕಾಲದ ಯಾವ ಮರ್ಯಾದೆ ಇದೆ ಅಥವಾ ಅನಾದಿ ಅನಂತ ಕಾಲದ ಯಾವ ಮಿತಿ ಇದೆ, ಆ ಮಿತಿಯನ್ನ ತೋರಿಸುತ್ತೆ. ಅನಾದಿ ಅನಂತ ಕಾಲದ ಯಾವ ಮಿತಿ ಇದೆ, ಆ ಮಿತಿ ಎಷ್ಟಿದೆ ಹೇಳ್ತಾರೆ? ಅದು ಅಸೀಮಿತ ಇದೆ. ಯಾಕೆ? ಅನಂತ ಇದೆ, ಅನಾದಿ ಇದೆ. ಹಾಗಾಗಿ ಸತ್ ದ್ರವ್ಯ ಲಕ್ಷಣಂ ಅಂದ್ರೆ ಪ್ರತಿಯೊಂದು ವಸ್ತು ಅನಾದಿ ಕಾಲದಿಂದ ಇದೆ, ಅನಂತ ಕಾಲದವರೆಗೆ ಇರೋದಿದೆ. ಇಷ್ಟು ಡಿಸೈಡ್ ಆಯ್ತಲ್ಲ ನಮಗೆ. ಸತ್ ಅಂದ್ರೆ ಏನು? ಇದರ ಅರ್ಥ ಪ್ರತಿಯೊಂದು ವಸ್ತು ಅನಾದಿ ಕಾಲದಿಂದ ಇದೆ, ಅನಂತ ಕಾಲದವರೆಗೆ ಇರೋದಿದೆ. ಅಂದ್ರೆ ಆ ವಸ್ತು ಯಾವತ್ತೂ ಕೂಡ ನಾಶನೂ ಆಗೋದಿಲ್ಲ, ಉತ್ಪನ್ನನೂ ಆಗೋದಿಲ್ಲ. ಇತನಿ ಬಾತ್ ಹೋಗಿನ. ಯಾವುದೇ ವಸ್ತು ಅದು ಉತ್ಪನ್ನನೂ ಆಗೋದಿಲ್ಲ ಮತ್ತೆ ನಷ್ಟನೂ ಆಗೋದಿಲ್ಲ. ಅಂದ್ರೆ ಪ್ರಪಂಚದಲ್ಲಿ ಯಾವ ವಸ್ತು ಹೊಸದಾಗಿ ಉತ್ಪನ್ನ ಆಗೋದಿಲ್ಲ ಮತ್ತು ಯಾವ ವಸ್ತು ಕೂಡ ನಷ್ಟ ಆಗೋದಿಲ್ಲ, ನಾಶ ಆಗೋದಿಲ್ಲ. ಮತ್ತೇನಾಗ್ತಾ ಇದೆ? ಹಾಗಾದ್ರೆ ಆಚಾರ್ಯ ಹೇಳ್ತಾರೆ, ಕೇವಲ ವಸ್ತುಗಳ ಅವಸ್ಥೆಗಳು ಬದಲಾಗ್ತಾ ಇದೆ, ವಸ್ತು ಬದಲಾಗ್ತಾ ಇಲ್ಲ. ವಸ್ತು ಹೇಗಿದೆ ಹಾಗೇ ಇದೆ. ವಸ್ತು ಜನ್ಮನೂ ಪಡೆಯೋದಿಲ್ಲ, ವಸ್ತು ನಾಶನೂ ಆಗೋದಿಲ್ಲ. ಅದು ಹೇಗಿದೆ ಹಾಗೇ ಇದೆ. ಜೀವ ವಸ್ತು ಇದೆ, ಜೀವ ವಸ್ತು ಅನಾದಿ ಕಾಲದಿಂದ ಹೇಗಿದೆ ಅದು ಹಾಗೇನೇ ಇದೆ. ಆ ಜೀವ ವಸ್ತು ಯಾವತ್ತೂ ಕೂಡ ಉತ್ಪನ್ನ ಆಗಿಲ್ಲ, ಯಾವತ್ತೂ ಕೂಡ ನಾಶ ಆಗಿಲ್ಲ. ಮತ್ತೇನಾಗ್ತಾ ಇದೆ ಹಾಗಾದ್ರೆ? ಗತಿಗಳು ಬಂತಲ್ಲ. ದೇವ ಮನುಷ್ಯ ಏನ, ತಿರ್ಯಂಚ ಮನುಷ್ಯ ಇತ್ಯಾದಿ. ದೇವ ಜೀವ್, ಮನುಷ್ಯ ಜೀವ್, ತಿರ್ಯಂಚ ಜೀವ್ ಇತ್ಯಾದಿ ಜೀವಿಗಳಿದೆಯಲ್ಲ, ಈ ಜೀವಿಗಳಲ್ಲೇ ಯಾರು ಹಾಗಾದ್ರೆ ಹೇಳ್ತಾರೆ? ಇದೆಲ್ಲ ಜೀವ ದ್ರವ್ಯ ಅಲ್ಲ, ಇದು ಯಾವುದು? ಜೀವ ದ್ರವ್ಯದ ಅವಸ್ಥೆ ಇದೆ ಏನ. ಜೀವ ದ್ರವ್ಯದ ಅವಸ್ಥೆ ಹೆಸರು ಗತಿ ಇದೆ. ಹಾಗಾದ್ರೆ ದ್ರವ್ಯ ಅಂದ್ರೆ ಏನು? ಯಾವುದು ಯಾವತ್ತೂ ಕೂಡ ನಾಶ ಆಗೋದಿಲ್ಲ ಮತ್ತು ಯಾವತ್ತೂ ಅದರ ಜನ್ಮವೂ ಆಗೋದಿಲ್ಲ, ಅದರ ಹೆಸರು ದ್ರವ್ಯ ಇದೆ. ಕಬಿ ನ ಉತ್ಪನ್ನ ಹೋಗ, ಕಬಿ ನಾಶ ಹೋಗ ಏನ. ಪ್ರಪಂಚದ ಯಾವ ವಸ್ತುವನ್ನು ಯಾರೂ ನಾಶ ಮಾಡೋಕ್ಕಾಗೋದಿಲ್ಲ. ಅದೇ ರೀತಿಯಾಗಿ ಯಾವ ಹೊಸ ವಸ್ತುವನ್ನ ಉತ್ಪನ್ನ ಕೂಡ ಮಾಡೋಕ್ಕಾಗೋದಿಲ್ಲ. ಯಾವುದು ಹೇಗಿದೆ ಅದು ಹಾಗೇ ಇದೆ. ಮತ್ತು ಯಾವಾಗಿಂದ? ಅನಾದಿ ಕಾಲದಿಂದ ಇದೆ. ಯಾರು ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯ ಇದೆ? ನಾವು ಯಾವುದೋ ಒಂದು ವಸ್ತು ತನ್ನ ಯೋಗ್ಯತೆಯಿಂದ ತನ್ನ ಅವಸ್ಥೆಯನ್ನ ಬದಲಾಯಿಸಿದ ಮೇಲೆ ನಾವೇನಂತೀವಿ? ನಾನು ಸೃಷ್ಟಿ ಮಾಡಿದೆ. ನಾನು ನಿಜವಾಗ್ಲೂ ಸೃಷ್ಟಿ ಮಾಡೋಕ್ಕಾಗತ್ತೇನೋ ಹೊಸದನ್ನ? ಹೊಸದನ್ನ ಏನೂ ಸೃಷ್ಟಿ ಮಾಡೋಕ್ಕಾಗೋದೇ ಇಲ್ಲ. ಸೈನ್ಸ್ ನಥಿಂಗ್ ಕ್ಯಾನ್ ಬಿ ಕ್ರಿಯೇಟೆಡ್, ನಥಿಂಗ್ ಕ್ಯಾನ್ ಬಿ ಡೆಸ್ಟ್ರಾಯ್ಡ್ ಇತ್ಯಾದಿ ಇತ್ಯಾದಿ. ಇಂಡಿಪೆಂಡೆಂಟ್ ಎಂಟೈಟಿ ಇದೆಯಲ್ಲ, ಯಾವುದು ಸ್ವತಂತ್ರ
ಅನಾದಿ ಅನಂತ ಕಾಲದ ಸತ್ವ ಇದೆ, ಆ ಸತ್ವದ ಹೆಸರೇ ದ್ರವ್ಯ ಇದೆ. ಅಂದ್ರೆ ಅನಾದಿ ಅನಂತ ಕಾಲದ ಯಾವ ಎಕ್ಸಿಸ್ಟೆನ್ಸ್ ಇದೆ, ಅನಾದಿಯಿಂದ ಅನಂತ ಕಾಲದವರೆಗೆ ಅದು ತನ್ನ ಯೋಗ್ಯತೆಯಿಂದ ತಾನು ಇರೋದಿದೆ. ಹಾಗಾದ್ರೆ ತನ್ನ ಇರುವಿಕೆಯ ಯಾವ ಅದರ ಪಾತ್ರತೆ ಇದೆ, ತನ್ನ ಅವಸ್ಥಿತಿಯ ತನ್ನ ಅಸ್ತಿತ್ವದ ಯಾವ ಅದರ ಲಕ್ಷಣ ಇದೆ, ಅದೇ ಅದರ ಮೂಲ ಗುಣ ಇದೆ. ಅದಕ್ಕೇನೆ ನಾವು ದ್ರವ್ಯ ಅಂತ ಕರೀತಾ ಇದ್ದೇವೆ. ಹಾಗಾದ್ರೆ ದ್ರವ್ಯವನ್ನ ಯಾರೂ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಮತ್ತೆ ಯಾರು ನಾಶ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಇದನ್ನ ನಾವು ಜೀವದ್ರವ್ಯದ ಮೇಲೆ ಅನ್ವಯಿಸಿದ್ರೆ, ಜೀವದ್ರವ್ಯವನ್ನ ಯಾರೂ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಮತ್ತೆ ಅದೇ ರೀತಿ ಯಾರು ನಾಶ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಯಾರು ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸಂಸಾರದಲ್ಲಿ ನಾವು ಹೇಳ್ತೀವಲ್ಲ, ಡಾಕ್ಟರ್ ಕಾಪಾಡ್ತಾನೆ, ಡಾಕ್ಟರ್ ಏನ್ ಮಾಡ್ತಾನೆ, ಜೀವದ್ರವ್ಯವನ್ನ ಕಾಪಾಡ್ತಾನೆ, ರಕ್ಷಣೆ ಮಾಡ್ತಾನೆ, ಮತ್ತು ಅನ್ಯ ಅಪಘಾತ ಆಯಿತು ಅಥವಾ ಅನ್ಯ ವಿಚಾರಗಳಾಯಿತು, ಅದರಿಂದ ಜೀವ ಮರಣ ಹೊಂದುತ್ತಾನೆ. ಏನಿದೆ, ಶಸ್ತ್ರದಿಂದ ಯಾರಾದರೂ ಪ್ರಹಾರ ಮಾಡಿದ್ರೆ ಜೀವ ಸತ್ತೋಗ್ತಾನೆ. ಹೀಗಿದೆಯೇನೋ ವಿಚಾರ? ಹೀಗಿಲ್ಲ. ಯಾಕೆ? ಜೀವದ್ರವ್ಯವನ್ನ ನಾಶ ಮಾಡುವಂತಹ ಶಕ್ತಿ ಯಾರ ಕೈಯಲ್ಲೂ ಇಲ್ಲ, ಯಾರೂ ನಾಶ ಮಾಡೋಕ್ಕಾಗೋದಿಲ್ಲ. ಆಚೆ ಪರ್ಯಾಯ ಬದಲಾಗ್ಬೋದು, ಅವಸ್ಥೆ ಬದಲಾಗ್ಬೋದು. ಮನುಷ್ಯ ಇದ್ದವನು ತಿರ್ಯಂಚ ಆಗ್ಬೋದು, ತಿರ್ಯಂಚ ಇದ್ದವನು ನಾರಕಿ ಆಗ್ಬೋದು, ನಾರಕಿ ಇದ್ದವನು ಪುನಃ ದೇವ ಆಗ್ಬೋದು. ಆದರೆ ಜೀವದ್ರವ್ಯವನ್ನ ಶಾಶ್ವತವಾಗಿ ನಾಶ ಮಾಡಲಿಕ್ಕೆ ಯಾರಿಂದೂ ಸಾಧ್ಯ ಇಲ್ಲ. ಚಿನ್ನ ಬಳೆ ಇದ್ದಿದ್ದು ಸರ ಆಗ್ಬೋದು, ಸರ ಇದ್ದಿದ್ದು ಇನ್ನೊಂದಾಗ್ಬೋದು, ಆದ್ರೆ ನೀನು ಚಿನ್ನವನ್ನೇ ನಾಶ ಮಾಡ್ಲಿಕ್ಕಾಗತ್ತೇನೋ? ಏನ್ ಹೇಳ್ತಾರೆ, ನಾನು ಮುರಿಸ್ಬಿಟ್ಟೆ ಅಂತ ಹೇಳ್ತೀವಿ. ಮುರಿಸ್ಬಿಟ್ರೆ ಎಲ್ಲೋಯ್ತದ, ನಾಶ ಆಯ್ತೇನೋ? ನಾಶ ಆಗ್ಲಿಲ್ಲ. ಅದು ಹೇಗಿದೆ ಅದು ಹಾಗೇ ಇದೆ, ಪುದ್ಗಲ ಇದೆ. ಪುದ್ಗಲದ ಪ್ರತಿಯೊಂದು ಪರಮಾಣು ಅನಾದಿ ಕಾಲದಿಂದ ಇದೆ, ಅನಂತ ಕಾಲದವರೆಗೆ ಇರೋದಿದೆ. ಒಂದು ಮರ ಇದೆ, ಏನಾಯ್ತು, ಪುದ್ಗಲ ಇದೆಯಲ್ಲ, ಮರದ ಶರೀರ ಪುದ್ಗಲ ಇದೆ. ಆ ಮರದಿಂದ ನಾವು ಹಲಿಗೆಗಳನ್ನು ತೆಗೆದು ಅದರಿಂದ ಪೇಪರ್ ಮಾಡಿದ್ವಿ. ಪೇಪರ್ ಮಾಡಿದ್ಮೇಲೆ ಏನಾಯ್ತು, ಸಂಪೂರ್ಣವಾಗಿ ಇದು ಮರ ಇದೆ ಅಂತ ನಮಗೆ ಗೊತ್ತೇ ಆಗ್ತಾ ಇಲ್ಲ. ಮರದಿಂದನೇ ತಯಾರಾಗಿದೆ, ಆದ್ರೆ ಇದು ಮರದ ಸ್ವರೂಪ, ಮರದ ಅಂಶ ಅಂತ ನಮಗೆ ಗೊತ್ತೇ ಆಗ್ತಾ ಇಲ್ಲ. ಹಾಗಾದ್ರೆ ಮರ ನಾಶ ಆಯ್ತೇನು? ಏನ್ ಹೇಳ್ತಾರೆ, ಮರ ನಷ್ಟವಾಯ್ತೇನು ಅಂತ ಹೇಳ್ತಾರೆ. ಮರ ನಷ್ಟ ಆಗ್ಲಿಲ್ಲ. ಯಾಕಂದ್ರೆ ಮರ ಅನ್ನೋದು ಒಂದು ಅವಸ್ಥೆ ಇತ್ತು, ಮರ ಅನ್ನೋದು ದ್ರವ್ಯ ಇರಲಿಲ್ಲ. ದ್ರವ್ಯ ಯಾವುದು? ಪುದ್ಗಲ ದ್ರವ್ಯ ಯಾವುದಕ್ಕಂತಾರೆ? ಶುದ್ಧ ಪುದ್ಗಲ ದ್ರವ್ಯ ಪರಮಾಣು ಇದೆ, ಅವಿಭಾಗಿ ಪ್ರತಿಚ್ಛೇದ. ಯಾವ ಅಣುವನ್ನ ಇನ್ನೊಂದು ಭಾಗ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅಂತಹ ಅವಿಭಾಗಿ ಪ್ರತಿಚ್ಛೇದ ರೂಪ ಯಾವ ಪರಮಾಣು ಇದೆ, ಅದಕ್ಕೆ ಶುದ್ಧ ಪುದ್ಗಲ ದ್ರವ್ಯ ಅಂತ ಕರೀತಾರೆ. ಈ ಶುದ್ಧ ಪುದ್ಗಲ ದ್ರವ್ಯ ಈಗ ಮರವನ್ನು ನೋಡಿದ್ರೆ ಅಲ್ಲಿ ಅನಂತಾನಂತ ಪುದ್ಗಲ ಪರಮಾಣುಗಳು ಸೇರಿ ಮರ ಅನ್ನುವಂತಹ ಒಂದು ವಸ್ತು ತಯಾರಾಗಿದೆ. ಅದೇ ರೀತಿ ನಮ್ಮ ಶರೀರ ಇದೆ, ಅನಂತಾನಂತ ಪುದ್ಗಲ ಪರಮಾಣುಗಳು ಸೇರಿ ಸ್ಕಂದ ರೂಪವಾದ ಶರೀರದ ರಚನೆಯಾಗಿದೆ. ಮತ್ತು ಈ ಸ್ಕಂದ ರೂಪವಾದ ಶರೀರದ ರಚನೆಯಲ್ಲಿ ಯಾವ ಒಂದೊಂದು ಬಿಡಿ ಬಿಡಿಯಾದ ಪರಮಾಣುಗಳಿದೆ, ಆ ಒಂದೊಂದು ಬಿಡಿ ಬಿಡಿಯಾದ ಪರಮಾಣುಗಳು ಅನಾದಿ ಕಾಲದಿಂದ ಇದೆ, ಅನಂತ ಕಾಲದವರೆಗೆ ಇರೋದಿವೆ. ಮತ್ತು ಆ ಪ್ರತಿಯೊಂದು ಪರಮಾಣುಗಳ ಪ್ರವೃತ್ತಿ ಸ್ವತಂತ್ರ ಇದೆ. ಸ್ವಲ್ಪ ಸ್ವಲ್ಪ ನಾನು ಹೇಳಿದ್ದೇನೆ, ಕಠಿಣ ಆಗುತ್ತೆ, ಆದರೆ ಗ್ರಹಿಸಲಿಕ್ಕೆ ಪ್ರಯತ್ನ ಪಡೋದು. ಏನು ಹೇಳ್ತಿದ್ದಾರೆ, ಶರೀರದಲ್ಲಿ ಅನಂತಾನಂತ ಪರಮಾಣುಗಳಿದೆ. ಅನಂತಾನಂತ ಪರಮಾಣುಗಳಲ್ಲಿ ಪ್ರತಿಯೊಂದು ಪರಮಾಣು ನಮಗೆ ಶರೀರ ಕಾಣಿಸ್ತಾ ಇದೆ, ಆದರೆ ಇದು ಒಂದು ಶರೀರ ಇಲ್ಲ,
ಇಲ್ಲಿ ಅನಂತಾನಂತ ಪರಮಾಣುಗಳು ಸೇರಿ ಒಂದು ಸ್ಕಂದ ರೂಪ ರಚನೆಯಾಗಿದೆ. ನಾವು ಲಾಡು ಇರುತ್ತಲ್ಲ, ಲಾಡುವನ್ನ ನಾವು ಕಟ್ಟಿದ ಮೇಲೆ, ಬೂಂದಿ ಲಾಡು ಇದೆ, ಅದನ್ನ ಕಟ್ಟಿದ ಮೇಲೆ ನಾವು ಅದಕ್ಕೆ ಲಾಡು ಅಂತ ಕರಿತೇವೆ. ಆದರೆ ವಾಸ್ತವಿಕವಾಗಿ ಅದು ಲಾಡು ಹೇಗಾಗಿದೆ, ಅನೇಕ ಕಣಗಳು ಸೇರಿ ಒಂದು ಲಾಡು ಆಗಿದೆ. ಏನ ಬಿಡಿ ಬಿಡಿ ಇದ್ದಾಗ ಅದಕ್ಕೆ ನಾವು ಲಾಡು ಅನ್ಲಿಲ್ಲ. ಹಾಗೇನೆ ಈ ಪರಮಾಣುಗಳು ಮೂರೂ ಲೋಕದಲ್ಲಿ ಎಲ್ಲಾ ಕಡೆಗೆ ಧೂಳಿನ ಕಣಗಳಂತೆ ವಿದ್ಯಮಾನ ಇವೆ. ಧೂಳು ಕೂಡ ಪುದ್ಗಲನೇ ಇದೆ. ಧೂಳಿನ ಕಣಗಳಿಗಿಂತನೂ ಸೂಕ್ಷ್ಮವಾದಂತಹ ಪರಮಾಣುಗಳಿದೆ. ಈಗ ನಮ್ಮ ಮೊಬೈಲ್ ಟವರ್ ರೇಸ್ಗಳಿದೆ, ಏನ ಅಲ್ಟ್ರಾವೈಲೆಟ್ ರೇಸ್ಗಳಿದೆ, ಅನೇಕ ಪ್ರಕಾರದ್ದು. ಎಲ್ಲ ಕಡೆಗೂ ಪ್ರವೇಶ ಆಗುತ್ತೆ, ಆದರೆ ಎಲ್ಲೂ ಬಾಧೆಯನ್ನು ಉಂಟು ಮಾಡೋದಿಲ್ಲ. ಯಾರನ್ನಾದ್ರೂ ತಡಿತವೇನು ರೇಸ್ಗಳು? ತಡೆಯೋದಿಲ್ಲ. ಹಾಗಾದ್ರೆ ಅದೇನಿದೆ, ಈ ಪುದ್ಗಲ ಇದೆ, ಆದರೆ ಅತ್ಯಂತ ಸೂಕ್ಷ್ಮ ಪುದ್ಗಲ ಇದೆ, ಕೈಗೆ ನಮಗೆ ಸಿಗೋದಿಲ್ಲ. ಶಪಕ ಯಾವ ಛದ್ಮಸ್ಥ ಜೀವ ಇದ್ದಾನೆ ಅವನ ಇಂದ್ರಿಯಗಳಿಗೆ ಗಮ್ಯ ಇಲ್ಲ, ಆದರೆ ಇಂದ್ರಿಯ ಗಮ್ಯ ಇದೆ. ಆದರೆ ಛದ್ಮಸ್ಥ ಮತಿಶ್ರುತ ಜ್ಞಾನಿಯ ಗಮನಕ್ಕೆ ಬರೋದಿಲ್ಲ. ಹಾಗಾದ್ರೆ ಒಂದು ಪರಮಾಣು ಇಲ್ಲ, ಇಲ್ಲಿ ಒಂದು ಶರೀರದಲ್ಲಿ ಅನಂತಾನಂತ ಪರಮಾಣುಗಳಿದೆ. ಅನಂತಾನಂತ ಪರಮಾಣುಗಳು ಪರಸ್ಪರ ಬಂಧನವಾದ ಮೇಲೆ ಒಂದು ಶರೀರದ ರಚನೆ ಆಯಿತು. ಮತ್ತು ಶರೀರದ ರಚನೆ ಆದ್ರೂ ಕೂಡ ಏನ್ ಹೇಳ್ತಾ ಇದ್ದಾರೆ, ಪ್ರತಿಯೊಂದು ಪರಮಾಣು ಸ್ವತಂತ್ರ ಇದೆ, ಪ್ರತಿಯೊಂದು ಪರಮಾಣುವಿನ ಪರಿಣಾಮನೆ ಸ್ವತಂತ್ರ ಇದೆ. ಒಟ್ಟಾರೆಯಾಗಿ ಅನಂತ ಪರಮಾಣುಗಳ ಬಂಧ ಆಗಿದ್ರು ಕೂಡ ಅದರಲ್ಲಿರೋ ಒಂದೊಂದು ಅಣು ಇದೆಯಲ್ಲ, ಶರೀರದ ಒಂದೊಂದು ಪರಮಾಣು ಅದು ಸ್ವತಂತ್ರ ಇದೆ. ಹಾಗಾದ್ರೆ ಯಾವಾಗ ಯಾವ ಪರಮಾಣು ಬಂಧ ಆಗುತ್ತೆ ಮತ್ತು ಯಾವಾಗ ಯಾವ ಪರಮಾಣು ಬಿಟ್ಟು ಹೊರಟೋಗುತ್ತೆ, ಇದು ಆ ಪರಮಾಣುವನ್ನ ಅವಲಂಬಿಸುತ್ತೆ, ನಿನ್ನನ್ನು ಅವಲಂಬಿಸೋದಿಲ್ಲ. ಏನ್ ಹೇಳ್ತಾರೆ, ನಮ್ಮನ್ನು ಅವಲಂಬಿಸೋದಿಲ್ಲ. ಯಾರನ್ನು ಅವಲಂಬಿಸುತ್ತೆ? ಯಾವ ಆ ಪರಮಾಣು ಇದೆ ಅದು ಅವಲಂಬಿಸುತ್ತೆ. ಹಾಗಾದ್ರೆ ಅದರ ಆಧಾರ ಪರಮಾಣು ಇದೆ. ಆದರೆ ನನಗೇನನ್ಸುತ್ತೆ, ನಾನು ನನ್ನ ಶರೀರವನ್ನು ಮೇಂಟೈನ್ ಮಾಡ್ತಾ ಇದ್ದೇನೆ. ನಿಜವಾದ ಪರಿಸ್ಥಿತಿ ಏನಿದೆ, ಅಜೀವ ದ್ರವ್ಯವಾದಂತಹ ಪುದ್ಗಲದ ಕೆಲಸ ಇದೆ ಅದು. ಯಾಕಂದ್ರೆ ಪುದ್ಗಲ ಆ ರೀತಿಯಾದ ಸ್ವಭಾವವನ್ನು ಹೊಂದಿದೆ. ಎಷ್ಟು ವಿಚಿತ್ರ ಇದೆ. ಏನ ಒಂದೇ ರೀತಿಯಾಗಿ ಶರೀರ ಒಂದು ದ್ರವ್ಯ ರೀತಿಯಾಗಿ ಕಾಣಿಸ್ತಾ ಇದೆ, ಆದ್ರೆ ಇದು ಒಂದು ದ್ರವ್ಯ ಇಲ್ಲ, ಅನಂತ ದ್ರವ್ಯಗಳಿದೆ. ಇದು ಅರ್ಥ ಆಗುತ್ತೆ. ಈ ಯಾವ ಶರೀರ ಇದೆ, ಶರೀರ ಮಾತ್ರ ಅಲ್ಲ, ಕಣ್ಣಿಗೆ ಕಾಣಿಸ್ತಕ್ಕಂತಹ ಪ್ರತಿಯೊಂದು ವಸ್ತು ಅದು ಒಂದು ವಸ್ತು ಇಲ್ಲ, ಅನಂತ ವಸ್ತುಗಳು ಸೇರಿ ಒಂದು ವಸ್ತು ಆಗಿದೆ. है ना, आंखों से जो भी दिखाई देता है, चाहे वो शरीर हो, मकान हो, दुकान हो, गाड़ी हो, घोड़ा हो, जो कुछ भी, कपड़ा लत्ता, जो कुछ भी, वो सब क्या है कि वो सब अनंत द्रव्यों के मेल होने के बाद एक स्थूल काय द्रव्य के रूप में दिखाई देता है. लेकिन वो एक द्रव्य नहीं है, ಒಂದು ದ್ರವ್ಯ ಇಲ್ಲ, ಅದು ಅನಂತ ದ್ರವ್ಯಗಳು ಸೇರಿದ ಮೇಲೆ ಒಂದಾಗಿದೆ. ಮತ್ತು ಅದೇನು ಒಂದು ದ್ರವ್ಯ ರೂಪವಾಗಿ ನಮಗೆ ಕಾಣಿಸ್ತಾ ಇದೆಯಲ್ಲ, ಆ ದ್ರವ್ಯದಲ್ಲಿ ಪ್ರತಿ ಸಮಯ ಅನಂತ ಪರಮಾಣುಗಳು ಬರ್ತಾ ಇದೆ, ಅನಂತ ಪರಮಾಣುಗಳು ಹೋಗ್ತಾ ಇದೆ ಪ್ರತಿ ಸಮಯಗಳು. ನಮ್ಮ ಯಾವ ಆಹಾರ ಸೇವನೆಯಿಂದ ಶರೀರ ಜೀವಂತ ಇದೆ ಅಂತ ನಾವು ಹೇಳ್ತೇವೆ, ಏನ ಆ ಎಲ್ಲ ಪರಮಾಣುಗಳು ಹೋಗ್ತಾ ಇದೆಯಲ್ಲ, ಆಹಾರ ಸಮೇತವಾಗಿ ಇವೆಲ್ಲ ಪರಮಾಣುಗಳೇ ಇದೆ. ಪರಮಾಣುಗಳು ವಾತಾವರಣದಿಂದ ಗ್ರಹಣೆ ಆಗುತ್ತೆ. ನಾವು ಮಳೆಗಾಲದ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತೀವಲ್ಲ, ಮಳೆ ಆದಮೇಲೆ ರಾತ್ರಿ ಸಮಯದಲ್ಲಿ ಹೊರಗಡೆ ಲೈಟ್ ಹಾಕಿದ ತಕ್ಷಣ ಅನೇಕ ಹುಳುಗಳು ಬಂದ್ಬಿಡುತ್ತೆ. ಸೊ ನಮಗೆ ಆಶ್ಚರ್ಯ ಆಗುತ್ತೆ, ಇಷ್ಟೋ ತನಕ ಯಾವ ಹುಳುಗಳಿರಲಿಲ್ಲ, ಲೈಟ್ ಹಾಕಿದ ತಕ್ಷಣ ಎಲ್ಲಿಂದ ಓಡ್ ಬಂದ್ಬಿಡ್ತು.
ಎಲ್ಲಿಂದ ಓಡ್ ಬಂದಿದೆ ಆ ಜೀವ? ಅಷ್ಟೊಂದು ಹುಳುಗಳು ಕಾಣಿಸ್ತಾ ಇದೆಯಲ್ಲ, ಎಲ್ಲ ಉಸ್ಕೊಂಡು ಕೂತಿದ್ವು ಅವೆಲ್ಲ? ಯಾವ ಗುಹೆಯಲ್ಲಿ ಕೂತಿದ್ವು? तो कहते हैं नहीं नहीं, कहीं छुपा हुआ नहीं था वो जीव, तो कहां से आया? तो कहते हैं उत्पन्न हुआ अभी अभी. ಏನ್ ಹೇಳ್ತಿದ್ದಾರೆ? ಜಸ್ಟ್ ಇವಾಗ್ಲೇನೆ ಉತ್ಪನ್ನ ಆಗಿದೆ. ಹೆಂಗ್ ಉತ್ಪನ್ನ ಆಯ್ತು? ಗರ್ಭಧಾರಣೆ ಆಗಿಲ್ಲ, ಮೊಟ್ಟೆ ಇಟ್ಟಿಲ್ಲ, ಏನಾಗಿಲ್ಲ, ಮತ್ತು ಜೀವ ಉತ್ಪನ್ನ ಹೆಂಗಾಯ್ತು? ಅಂದ್ರೆ ಪ್ರತಿಯೊಂದು ಜೀವಿಯ ಉತ್ಪನ್ನ ಆಗುವಂತಹ ವಿಧಾನ ಬೇರೆ ಬೇರೆ ಇದೆ. ಸಮೂರ್ಛನ ಜೀವಿಗಳಿಗೆ ಮೊಟ್ಟೆ ಇಡೋದು ಬೇಕಾಗಿಲ್ಲ, ಉತ್ಪನ್ನ ಆಗ್ಬಿಡುತ್ತೆ. ಅದಕ್ಕೆ ಶರೀರ ರಚನೆ ಎಲ್ಲಿಂದ ಆಯಿತು? ವಾತಾವರಣದಲ್ಲಿ ಯಾವ ಅನಂತಾನಂತ ಪುದ್ಗಲ ಪರಮಾಣುಗಳಿದೆ ಅವುಗಳ ಗ್ರಹಣೆ ಆಗುತ್ತೆ, ಅದರಿಂದ ಶರೀರ ರಚನೆ ಆಗುತ್ತೆ. ನಮ್ಮ ಶರೀರ ಯಾವುದರಿಂದ ಕಾಯಂ ಇದೆ? ನಾವು ತುಂಬಾ ಭ್ರಮೆಯಲ್ಲಿದ್ದೀವಿ, ನಾನು ಆಹಾರ ತಗೊಂಡ್ರೆ ನನ್ನ ಶರೀರದಷ್ಟು ಪುಷ್ಟ ಇದೆ ಅಂತ. ನಾವು ಎಷ್ಟೋ ಉದಾಹರಣೆಗಳನ್ನು ನೋಡ್ತೀವಲ್ಲ, ಆಹಾರ ಎಷ್ಟು ತಗೊಳ್ತಾ ಇದ್ರು ಕೂಡ ಹೆಂಗಿರ್ತಾನೆ ಹಂಗೆ ಇರ್ತಾನೆ. ಮತ್ತು ಕೆಲವರು ಆಹಾರ ತುಂಬಾ ಕಡಿಮೆ ತಗೋತಾರೆ ಪಾಪ, ಆದ್ರೂ ಊದ್ಕೋತಾ ಇರ್ತಾರೆ. ಹಾಗಾದ್ರೆ ಏನ್ ಕಾರಣ ಇದೆ? ಎಷ್ಟು ಜನ ಆಹಾರ ಸೇವನೆ ಮಾಡಿದ್ರೆ ಶರೀರಕ್ಕೆ ಅದರಿಂದ ಏನೋ ಪ್ರಯೋಜನನೇ ಆಗೋದಿಲ್ಲ. ಹಾಗಾದ್ರೆ ಏನಾಗ್ತಾ ಇದೆ? ನಮಗೂ ಭ್ರಮೆ ಇದೆ ಅಷ್ಟೇ, ಆದ್ರೆ ನಿಜವಾಗಿ ಏನ್ ನಡೀತಾ ಇದೆ? ನಿಜವಾಗಿ ಯಾವ ಯಾವ ಕರ್ಮದ ಉದಯದಿಂದ ಎಷ್ಟೆಷ್ಟು ಪರಮಾಣುಗಳ ಬಂಧ ಶರೀರದಲ್ಲಿ ಆಗಬೇಕಾಗಿದೆ, ಎತ್ತೆಷ್ಟು ಪರಮಾಣುಗಳ ವಿಚ್ಛುತ್ತಿ ಆಗಬೇಕಾಗಿದೆ, ಅದು ಪ್ರತಿ ಸಮಯ ನಡೀತಾ ಇದೆ. ಯಾಕಂದ್ರೆ ಪ್ರತಿ ಸಮಯ ಕರ್ಮದ ಬಂಧ ಮತ್ತು ಉದಯ ಇದು ಪ್ರತಿ ಸಮಯ ನಡೀತಾ ಇದೆ. ಹಾಗಾಗಿ ಶರೀರದಲ್ಲಿ ಕೂಡ ಪ್ರತಿ ಸಮಯ ಅನಂತಾನಂತ ಪರಮಾಣುಗಳು ಬರ್ತಾ ಇದೆ, ಅನಂತಾನಂತ ಪರಮಾಣುಗಳು ಹೋಗ್ತಾ ಇದೆ. ಮತ್ತು ಯಾವ್ಯಾವ ರೀತಿಯಾದ ಪರಮಾಣುಗಳು ಬರ್ತಾ ಇದೆ ಆ ರೀತಿಯಾಗಿ ಶರೀರದ ಪರಿಣಾಮಗಳು ನಮಗೆ ಕಾಣಿಸುತ್ತೆ. ಈಗ ತಾನೇ ಶರೀರ ಚೆನ್ನಾಗಿತ್ತು ಮತ್ತು ಒಂದು ಕ್ಷಣದಲ್ಲಿ ಏನಾಗೋಯ್ತು? ಅರೆ ಒಂದು ಕ್ಷಣದಲ್ಲಿ ಎಲ್ಲ ಏನೇನು ಪರಮಾಣುಗಳು ಹೋಗ್ಬೇಕಿತ್ತು ಎಲ್ಲ ಹೊರಟೋಯ್ತು ಅಲ್ಲ. ಒಂದು ಪುದ್ಗಲದ ಪರಮಾಣು ಇದೆಯಲ್ಲ, ಸೈನ್ಸ್ ಹೇಳೋ ಪರಮಾಣು ಅಲ್ಲ, ಸೈನ್ಸ್ ಹೇಳೋ ಅಣು ಅಲ್ಲ. ಸೈನ್ಸ್ ಪ್ರಕಾರ ಅಣು ದೊಡ್ಡದಿದೆ, ಪರಮಾಣು ದೊಡ್ಡದಿದೆ, ಪರಮಾಣುಗಿಂತ ಚಿಕ್ಕದು ಅಣು ಇದೆ ಏನ. ಅದಲ್ಲ, ಅದು ತುಂಬಾ ಸ್ಥೂಲ ಇದೆ. ಅದನ್ನು ಕೂಡ ನಾವು ಅದರಲ್ಲಿ ಅಸಂಖ್ಯಾತ ಭಾಗ ಮಾಡಬಹುದು ಏನು, ಅಷ್ಟು ದೊಡ್ಡದಿದೆ ಸೈನ್ಸ್ ಯಾವುದನ್ನು ಹೇಳುತ್ತೆ. ಜೈನ ದರ್ಶನದ ಪ್ರಕಾರ ಅಂತೂ ಪರಮಾಣು ಬಹಳ 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 ಚಿಕ್ಕದಾದಂತಹ ಅಂಶ ಇದೆ. ಏನ್ ಹೇಳ್ತಾರೆ? ಈ ಯಾವ ಸೂಕ್ಷ್ಮ ಪುದ್ಗಲ ಪರಮಾಣು ಇದೆಯಲ್ಲ, ಯಾವುದರ ಇನ್ನೊಂದು ಭಾಗ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ಪುದ್ಗಲ ಪರಮಾಣು ಎಷ್ಟು ವೇಗವಾಗಿ ಗಮನ ಮಾಡುತ್ತೆ? ಏನ್ ಹೇಳ್ತಾರೆ? ಒಂದು ಪುದ್ಗಲ ಪರಮಾಣು ಅದರ ಸ್ಪೀಡ್ ಇದೆಯಲ್ಲ, ಎಷ್ಟಿದೆ ಅದರ ಸ್ಪೀಡ್? ಎಷ್ಟು ಪರ್ ಕಿಲೋಮೀಟರ್ ಎಷ್ಟು ಸ್ಪೀಡ್ ಇದೆ? ಜಿನ್ವಾನಿ ಏನ್ ಹೇಳುತ್ತೆ? ಒಂದು ಪುದ್ಗಲ ಪರಮಾಣು ಒಂದು ಸಮಯದಲ್ಲಿ 14 ರಜ್ಜು ಗಮನ ಮಾಡುತ್ತೆ. क्या एक पुद्गल परमाणु एक समय में 14 रज्जू गमन कर सकता है. 14 रज्जू का मतलब समझ में आया ना? ಪೂರ್ತಿ ಲೋಕ ಒಂದು ತುದಿಯಿಂದ ಲೋಕದ ಒಂದು ತುದಿಯಿಂದ ಲೋಕದ ಇನ್ನೊಂದು ತುದಿವರೆಗೆ ಎಷ್ಟು ಸಮಯ ಬೇಕು ಪುದ್ಗಲಕ್ಕೆ? ಒಂದೇ ಸಮಯ. ಒಂದೇ ಸಮಯದಲ್ಲಿ ಒಂದು ಲೋಕದ ಒಂದು ತುದಿಯಿಂದ ಇನ್ನೊಂದು ತುದಿವರೆಗೆ ಪರಮಾಣು ಗಮನ ಮಾಡುವಂತಹ ಶಕ್ತಿಯನ್ನ ಹೊಂದಿದೆ. ಮತ್ತು ಶರೀರ ಇವಾಗಿತ್ತು ಈಗ ಚೆನ್ನಾಗಿಲ್ಲ ಅಂದ್ರೆ, ಅರೆ ಶರೀರದಲ್ಲಿನ ಯಾವ ಪರಮಾಣುಗಳಿದೆ ಅವುಗಳ ಶಕ್ತಿ ತುಂಬಾ ದೊಡ್ಡದಿದೆ. ನೀನು ಅದನ್ನ ಲೆಕ್ಕಕ್ಕೆ ತಗೊಳಕ್ಕೂ ಆಗೋದಿಲ್ಲ. ಅಷ್ಟು ಸೂಕ್ಷ್ಮ ಸಮಯದಲ್ಲಿ ಅನಂತ ಪರಮಾಣುಗಳು ಬಿಟ್ಟು ಹೊರಟೋಗತ್ತೆ ನಿನ್ನ ಶರೀರದಿಂದ. ಏನ್ ಹೇಳ್ತಾರೆ? ನಾವು ನೋಡಕ್ಕೂ ಆಗೋದಿಲ್ಲ, ಅಷ್ಟು ಬೇಗ ನಮ್ಮ ಗಮನಕ್ಕೆ ಬರೋದಿಲ್ಲ. ಅಷ್ಟು ಬೇಗ ಅನಂತ ಪರಮಾಣುಗಳು ಶರೀರವನ್ನ ಬಿಟ್ಟು ಹೊರಟೋಗುತ್ತೆ. ಆದರೆ ನಮಗೆ ಇದರಿಂದ ಏನು ಅರ್ಥ ಆಗಬೇಕು? ಪುದ್ಗಲ ದ್ರವ್ಯದ ಸ್ವಭಾವ ಅರ್ಥ ಆಗಬೇಕು. ಆದರೆ ಪುದ್ಗಲ ದ್ರವ್ಯದ ಮಹಿಮೆ
ಮಹಿಮೆ ಜೀವದ್ರವ್ಯದ ಬರಬೇಕು. ಪುದ್ಗಲ ದ್ರವ್ಯದ ಮಹಿಮೆ ಬಂದರೆ ಆಗೋದಿಲ್ಲ ಕೆಲಸ. ಆದರೆ ನಮಗೆ ಮಹಿಮೆ ಯಾವುದ್ರದ್ದು ಬರುತ್ತೆ? ನಮಗೆ ಮಹಿಮೆ ವಿಜ್ಞಾನದ್ದು ಬರುತ್ತೆ. ಏನ ಮಹಿಮೆ ವಿಜ್ಞಾನದ ಬರಬಾರ್ದು ಅಂತ ಹೇಳ್ತಾ ಇಲ್ಲ ನಾನು. ವೈಜ್ಞಾನಿಕರು ಕೆಟ್ಟ ಕೆಲಸ ಮಾಡ್ತಾ ಇದ್ದಾರೆ ಅಂತಲೂ ನಾನು ಹೇಳ್ತಾ ಇಲ್ಲ ಏನ. ಆದರೆ ನನಗೆ ಯಾವ ಮಹಿಮೆ ಇದೆ ಅದು ವಾಸ್ತವಿಕವಾಗಿ ಯಾರ್ದು ಬರಬೇಕು? ಯಾಕಂದರೆ ವಿಜ್ಞಾನಕ್ಕೆ ಪುದ್ಗಲ ಮಾತ್ರ ಗೊತ್ತಿದೆ. ವಿಜ್ಞಾನಕ್ಕೆ ಜೀವದ್ರವ್ಯದ ಬಗ್ಗೆ ಏನಾದರೂ ಕೇಳಿದ್ರೆ ಏನು ಹೇಳುತ್ತೆ? ನಾನು ನಂಬೋದಿಲ್ಲ. ವಿಜ್ಞಾನ ಏನು ಹೇಳುತ್ತೆ? ನಾನು ಜೀವದ್ರವ್ಯವನ್ನು ನಂಬೋದಿಲ್ಲ. ಅದರಲ್ಲಿ ಶ್ರದ್ಧೆ ಇಟ್ಟು ಏನು ಪ್ರಯೋಜನ? ನನಗೆ ಮಹಾನತೆ ಏನು ಕಾಣಿಸುತ್ತೆ? ಮೊಬೈಲ್ ಫೋನ್. ನಾನು ಹೇಳಿದ್ದೆ ಏನ, ಕಂಪ್ಯೂಟರ್, ಮೊಬೈಲ್, ಹೊಸ ಗ್ಯಾಜೆಟ್ಸು, ಹೊಸ ಮಾಡೆಲ್ ಲಾಂಚ್ ಆಯಿತು ಏನ, ಐಫೋನ್ ಬಂತು, ಅದು ಬಂತು, ಇದು ಬಂತು. ನನಗೆ ಮಹಾನತೆ ಏನನ್ಸುತ್ತೆ? ಅರೆ ಈಗ ನಾನು ಇಲ್ಲಿದ್ದೆ, ಇಲ್ಲಿಂದ ನಾನು ಮೇಲ್ ಮಾಡಿದೆ ಮತ್ತು ಒಂದು ಕ್ಷಣದಲ್ಲೇ ಅಲ್ಲಿ ಹೊರಟೋಯ್ತದು. ಇಲ್ಲಿಂದ ದಿಲ್ಲಿಗೆ ಹೋಯ್ತು ಏನ, ದೇಶಾಂತರ ಪ್ರಪಂಚದಲ್ಲಿ ಎಲ್ಲಿಗೆ ಬೇಕಾದರೂ ಹೊರಟೋಗ್ಬಿಡುತ್ತೆ. ನನಗೆ ತುಂಬ ಆಶ್ಚರ್ಯ ಆಗುತ್ತೆ. ಆದರೆ ಆಚಾರ್ಯರು ಹೇಳ್ತಾರೆ ಇದರಲ್ಲಿ ಆಶ್ಚರ್ಯ ಪಡೋದೇನಿದೆ? ಇದು ಪುದ್ಗಲ ದ್ರವ್ಯದ ಸ್ವಭಾವ ಇದೆ. ನಾನು ನೋಡ್ತಾ ಇರೋದಂತೂ ಬಹಳ ಸ್ಥೂಲ ಇದೆ. ಇನ್ನೂ ಇದು ವಿಜ್ಞಾನಿಗಳು ಇನ್ನೂ ಪ್ರಯತ್ನ ಪಟ್ಟರೆ ಇನ್ನೂ ಕೂಡ ಯಾವ ವೇಗ ಇದೆ ಅದು ಇನ್ನೂ ಜಾಸ್ತಿ ಆಗ್ಬೋದಿದೆ. ಯಾಕಂದ್ರೆ ಒಂದು ಸಮಯದಲ್ಲಿ 14 ರಜ್ಜು ಅಂದ್ರೆ ಎಷ್ಟಾಗೋಯ್ತು? ಹಾಗಾದ್ರೆ ಆಶ್ಚರ್ಯ ನಮಗೆ ಯಾವುದ್ರದ್ದಾಗುತ್ತೆ? ಮಹಾನತೆ ಯಾವುದು ಕಾಣಿಸುತ್ತೆ? ಒಂದು GB ಕಾರ್ಡ್ ಇದೆ ಏನ. ಮೊದಲೆಲ್ಲ ಎಲ್ಲರಿಗೂ ಗೊತ್ತಿದೆ, ಮೊದಲೇನು ಬರ್ತಿತ್ತು? ಫ್ಲಾಪಿ ಬರ್ತಿತ್ತು ಏನ. ಫ್ಲಾಪಿ ಬರ್ತಿತ್ತು. ಅದರ ಕೆಪಾಸಿಟಿ ಎಷ್ಟಿತ್ತು? 1.2 MB ಸಮಥಿಂಗ್, 1.2 ಆರ್ 1.4 MB ಸಮಥಿಂಗ್ ಅಷ್ಟು ಬರ್ತಿತ್ತು. 6 ಇಂಚಿದ್ದೇನೋ ಫ್ಲಾಪಿ ಬರ್ತಿತ್ತು. ಅದಾದಮೇಲೆ ಚಿಕ್ಕದಾಯಿತು ಒಂಚೂರು, 3 ಇಂಚಿದೋ 4 ಇಂಚಿದೋ ಆಯಿತು ಏನ. ಮತ್ತು ಒಂಚೂರು ಅದ್ರ ಕೆಪಾಸಿಟಿ ಕೂಡ ಜಾಸ್ತಿ ಆಯಿತು ಏನ. ಮತ್ತು ಅದಾದಮೇಲೆ ಒಂದು ಸ್ವಲ್ಪ ದಿನಗಳಲ್ಲೇ ಏನಾಯಿತು? CD ಬಂತು. ಅದರ ಕೆಪಾಸಿಟಿ ಅರೌಂಡ್ 700 MB ಏನ. 700 MB, ಎಲ್ಲಿ 1 MB, ಎಲ್ಲಿ 700 MB. 700 MB ಅಷ್ಟು ಜಾಗ ಬಂದ್ಬಿಡ್ತು ಏನ. ಅದಾದಮೇಲೆ ಒಂದು ಸ್ವಲ್ಪ ದಿನದಲ್ಲೇ DVD ಬಂತು. DVD ಕೆಪಾಸಿಟಿ 4 GB. MBಗಳಲ್ಲಿ ಮಾತೇ ಇಲ್ಲ ಈಗ 4 GB. ಪ್ಲೇಟ್ ಅಷ್ಟೇ ಇದೆ. ಪ್ಲೇಟ್ ಚಿಕ್ಕದು ದೊಡ್ಡದು ಆಗಲಿಲ್ಲ, ಪ್ಲೇಟ್ ಅಷ್ಟೇ ಇದೆ. ಆದರೆ ಅಷ್ಟೇ ಪ್ಲೇಟಲ್ಲಿ ಈಗೇನಾಯಿತು? 4 GB ಬರಲಿಕ್ಕೆ ಶುರು ಆಯಿತು. ಮತ್ತು ಪೆನ್ ಡ್ರೈವ್ಗಳು ಶುರು ಆಯಿತು. ಅದಕ್ಕಿಂತ ಚಿಕ್ಕದಾಗೋಯ್ತು. ಯಾವಾಗ ಬೇಕಾದರೂ ತೆಗಿ, ಯಾವಾಗ ಬೇಕಾದರೂ ಹಾಕು ಏನ. ನಾನು ಕಂಪ್ಯೂಟರ್ ಕಲಿಸ್ತಾ ಇಲ್ಲ ಇಲ್ಲಿ, ನಾನು ಪುದ್ಗಲನ ಕಲಿಸ್ತಾ ಇದ್ದೇನೆ ಏನ. ಆ ಯಾವ ಪೆನ್ ಡ್ರೈವ್ ಇದೆ ಅದ್ರ ಕೆಪಾಸಿಟಿ ಪುನಃ ಜಾಸ್ತಿ ಆಗ್ತಾ ಹೋಯ್ತು ಏನ. ಇನಿಷಿಯಲಿ ಬಂದಾಗ 1 GB ಇತ್ತು, ಆಮೇಲೆ 4 GB, 8 GB, 16 GB, 32 GB, 128 GB ಏನ. ಆಮೇಲೆ 500 GB, ಆಮೇಲೆ 1 TB, 2 TB, 5 TB. ಎಷ್ಟು ಯಾವ ಕೆಪಾಸಿಟಿ ಇದೆ ಅದು ಎಷ್ಟು ಜಾಸ್ತಿ ಆಗ್ತಾ ಇದೆ. ಆದರೆ ಸೈಜ್ ಅಷ್ಟೇ ಇದೆ ಅಥವಾ ಅದಕ್ಕಿಂತ ಕಡಿಮೆ ಆಗ್ತಾ ಇದೆ ಮತ್ತು ಕೆಪಾಸಿಟಿ ಜಾಸ್ತಿ ಆಗ್ತಾ ಇದೆ. GB ಕಾರ್ಡ್ ಮೊಬೈಲಲ್ಲಿ ಹಾಕೋ SD ಕಾರ್ಡ್ ಎಷ್ಟು ದೊಡ್ಡದಿರುತ್ತೆ? ಹಾಗಾದರೆ ಇದೆಲ್ಲ ಯಾರ್ದು ಕೆಲಸ ಇದೆ? ವಿಜ್ಞಾನಿಗಳು ಮಾಡ್ತಾ ಇದ್ದಾರೇನು? SD ಕಾರ್ಡನ್ನು ನಾನು ಸೃಷ್ಟಿ ಮಾಡಿದೆ, ನಾನು ಆವಿಷ್ಕಾರ ಮಾಡಿದೆ ಅಂತ ಹೇಳ್ತಾರಲ್ಲ. ಜಿನ್ವಾನಿ ಹೇಳುತ್ತೆ ನಾವು ಏನನ್ನು ಸೃಷ್ಟಿ ಮಾಡಲಿಕ್ಕಾಗೋದಿಲ್ಲ. ಯಾವುದು ಸೃಷ್ಟಿಯಲ್ಲಿ ಮೊದಲೇ ಇದೆ ಅದನ್ನು ನಮ್ಮ ಜ್ಞಾನದಿಂದ ತಿಳ್ಕೋಬಹುದಿದೆ. ಹೀಗೆ ಪುದ್ಗಲದ ಸ್ವರೂಪ ಇದೆ. ನೀನು ಎಷ್ಟು ಕಂಪ್ರೆಸ್ ಮಾಡ್ಬೋದಿದೆ ಅಷ್ಟು ಕಂಪ್ರೆಸ್ ಮಾಡ್ಕೊಂಡು ಹೋಗ್ಬೋದಿದೆ. ಮತ್ತು ನಿನ್ನೆ ಹೇಳಿದ್ನಲ್ಲ ನಾನು,
ಕಂಪ್ರೆಸ್ ಮಾಡ್ತಾ 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 ಪ್ರಪಂಚದ ಎಲ್ಲಾ ಪರಮಾಣುಗಳು ಏನ್ ಹೇಳ್ತಿದ್ದಾರೆ, ಪ್ರಪಂಚದ ಇಡೀ ಪರಮಾಣುಗಳು ಎಷ್ಟು ಜಾಗದಲ್ಲಿ ಬರ್ಬೋದು, ಈ ಸೂಜಿಯ ಒಂದು ತುದಿಯ ಮೇಲೆ ಪ್ರಪಂಚದ ಸಮಸ್ತ ಪರಮಾಣುಗಳು ಬರ್ಬೋದು. ಅಷ್ಟು ಸಂಕುಚವಾಗುವಂತಹ ಶಕ್ತಿ ಪರಮಾಣುಗಳಲ್ಲಿದೆ. ಏನ ಜೀವದ ಯಾವ ಸಂಕೋಚ ವಿಸ್ತಾರ ಶಕ್ತಿ ಅಂತ ನಾವು ಹೇಳ್ತೀವಲ್ಲ, ಅದು ಜೀವದ ಸಂಕೋಚ ವಿಸ್ತಾರ ಶಕ್ತಿ ಉಪಚಾರದಿಂದ ಇದೆ. ಅಲ್ಲಿ ಕೇವಲ ಜೀವಿಯ ಪ್ರದೇಶಗಳು ಅಷ್ಟು ಪ್ರದೇಶದಲ್ಲಿ ಹೊರಹೊಮ್ಮುತ್ತವೆ, ಆದರೆ ವಾಸ್ತವಿಕವಾಗಿ ಪರಮಾಣುಗಳು ಆ ಶರೀರಾಕಾರದಲ್ಲಿ ಪರಿಣಮನೆ ಹೊಂದುತ್ತವೆ. ಇಲ್ಲಾಂದ್ರೆ ಸಿದ್ಧ ಆದಮೇಲೆ ಪುನಃ ಆಕಾರ ಬರೋದಿಲ್ಲ. ಪುನಃ ಏನ್ ಹೇಳ್ತಾರೆ, ಅಗುರು ಅಗುಲಘು ಸ್ವಭಾವವನ್ನು ಧಾರಣೆ ಮಾಡುತ್ತೆ. ಸಂಕೋಚ ವಿಸ್ತಾರ ಆಗೋದಿಲ್ಲ ಆಮೇಲೆ. ಹಾಗಾದ್ರೆ ಪುದ್ಗಲ ದ್ರವ್ಯದಲ್ಲಿ ಇಷ್ಟು ಪ್ರಮಾಣದ ಸಂಕೋಚ ವಿಸ್ತಾರ ಇದೆ. ಆದ್ರೆ ಇಷ್ಟೆಲ್ಲ ಪ್ರಮಾಣದ ಸಂಕೋಚ ವಿಸ್ತಾರ ಇದ್ರೂ ಕೂಡ ಒಂದು TB ಹಾರ್ಡ್ ಡಿಸ್ಕ್ ಇದೆ, ಅಪ್ರಾಕ್ಸಿಮೇಟ್ 1000 GB. तो 1000 GB ಡೇಟಾ ಆ ಡಿಸ್ಕಲ್ಲಿ ಇದೆ. ಅದರ ಅನೇಕ ಪ್ರಕಾರದ ಡೇಟಾಗಳಿದೆಯಲ್ಲ, ಒಂದರಲ್ಲಿ ಪ್ರವಚನ ಇದೆ, ಒಂದರಲ್ಲಿ ಪ್ರಾಜೆಕ್ಟ್ ಇದೆ, ಇನ್ನೊಂದರಲ್ಲಿ ಇನ್ನೊಂದಿದೆ. ಒಂದನ್ನ ಪ್ಲೇ ಮಾಡಿದ್ರೆ ಇನ್ನೊಂದು ಪ್ಲೇ ಆಗುತ್ತೇನೋ? ಇಲ್ಲ. ಯಾವುದನ್ನ ಪ್ಲೇ ಮಾಡ್ತೀವಿ ಅದೇ ಪ್ಲೇ ಆಗುತ್ತೆ. ಅದು ಪ್ಲೇ ಆಗ್ತಾ ಆಗ್ತಾ ಮಧ್ಯದಲ್ಲಿ ಇನ್ನೊಂದು ಪ್ಲೇ ಆಗೋದಿಲ್ಲ. ಪ್ರವಚನ ನಡೀತಾ ಇರುವಾಗ ಇನ್ನೊಂದು ಯಾವುದೋ ಹಾಡು ಪ್ಲೇ ಆಗೋದಿಲ್ಲ. ಯಾಕಾಗೋದಿಲ್ಲ ಹೇಳ್ತಾರೆ, ಇಷ್ಟೆಲ್ಲ ಕಂಪ್ರೆಸ್ ಆದ್ರೂ ಕೂಡ ಆ ಯಾವ ಪರಮಾಣುಗಳಿದೆ ಆ ಪ್ರತಿಯೊಂದು ಪರಮಾಣು ಸ್ವತಂತ್ರ. ಯಾವ್ಯಾವ ಪರಮಾಣುಗಳಲ್ಲಿ ಬಂಧ ಆಗಬೇಕಿದೆ ಅಲ್ಲಿ ಮಾತ್ರ ಬಂದಾಗುತ್ತೆ. ಯಾವ್ಯಾವ ಪರಮಾಣುಗಳು ಬಂಧ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅವು ಬಂಧ ಆಗೋದೇ ಇಲ್ಲ. ಇಷ್ಟು ಬಂಧ ವಿಚ್ಛುತ್ತಿ ಆಗ್ತಾ ಇದ್ರೂ ಪ್ರತಿಯೊಂದು ಪರಮಾಣು ಸ್ವತಂತ್ರ ಇದೆ. ಇದನ್ನ ನಾವು ಫಸ್ಟು ತಿಳಿಬೇಕಿದೆ. ಏನು ಹೇಳ್ತಾ ಇದ್ದೀನಿ ನಾನು, ಇಷ್ಟೆಲ್ಲ ರೀತಿಯಾದ ಕಂಪ್ರೆಸ್ ಆಗಿ ಒಂದೇ ಜಾಗದಲ್ಲಿ ವಾಸ ಮಾಡ್ತಾ ಇದ್ರು ಕೂಡ ಆ ಯಾವ ಪರಮಾಣುಗಳಿದೆ ಆ ಪ್ರತಿಯೊಂದು ಪರಮಾಣು ತನ್ನ ಪರಿಣಮನೆಯನ್ನ ಸ್ವತಂತ್ರವಾಗಿ ಮಾಡುತ್ತೆ. ಒಂದು ಪರಮಾಣು ಇನ್ನೊಂದು ಪರಮಾಣುವಿನ ಆಧಾರದಲ್ಲಿ ಪರಿಣಮನೆ ಮಾಡೋದಿಲ್ಲ. ಈ ಪರಮಾಣುನು ಸ್ವತಂತ್ರ ಇದೆ, ಆ ಪರಮಾಣುನು ಸ್ವತಂತ್ರ ಇದೆ. ಪ್ರತಿಯೊಂದು ಪರಮಾಣು ಸ್ವತಂತ್ರ ಇದೆ. ಯಾವ ಪರಮಾಣು ಯಾವ ಪರಮಾಣುವಿನ ಅನುಸಾರವಾಗಿಯೂ ನಡೆಯೋದಿಲ್ಲ. ಎಲ್ಲಾ ಪರಮಾಣು ಸ್ವತಂತ್ರ ಇದೆ. ಪರಮಾಣು ಹೇಳ್ತಾ ಇದ್ದೇವೆ, ಯಾವುದು ನಮಗೆ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಆ ಪರಮಾಣುವಿನ ಬಗ್ಗೆ ಹೇಳ್ತಾ ಇದೆ ಜಿನ್ವಾಣಿ, ಅದು ಸ್ವತಂತ್ರ ಇದೆ. ಮತ್ತೆ ಹಾಗಾದ್ರೆ ನಮಗೆ ಆಶ್ಚರ್ಯ ಏನಿದೆ? ಜಿನ್ವಾಣಿಯಲ್ಲಿ ಯಾವ ಪುದ್ಗಲದ ಈ ಸ್ವರೂಪವನ್ನ ವರ್ಣನೆ ಮಾಡಿದರೆ ಇದನ್ನ ಪುದ್ಗಲವನ್ನ ಆಶ್ಚರ್ಯವಾಗಿ ನೋಡಿ ಅದರ ಮಹಿಮೆಯನ್ನ ಮಾಡಲಿಕ್ಕೆ ಹಾಡಿಲ್ಲ. ರಾಮಾಯಣದಲ್ಲಿ ರಾವಣನ ವರ್ಣನೆ ಮಾಡಿದ್ರೆ ರಾವಣ ಶ್ರೇಷ್ಠ ವ್ಯಕ್ತಿ, ರಾವಣನ ಅನುಸರಿಸಬೇಕು ಅಂತ ರಾವಣನ ವರ್ಣನೆ ಮಾಡಲಿಲ್ಲ. ರಾಮನ ವರ್ಣನೆಯನ್ನ ಮಾಡ್ಲಿಕ್ಕೋಸ್ಕರ ರಾವಣ ಕರೆಕ್ಟರ್ ಸಹಾಯವನ್ನ ತಗೋತೆ. ಅರ್ಥ ಆಗುತ್ತೆ? ರಾವಣನ ವರ್ಣನೆ ಎಲ್ಲ ರಾವಣನ ವರ್ಣನೆ ಅಲ್ಲ, ಅದೆಲ್ಲ ರಾಮನ ವರ್ಣನೆ ಇದೆ. ಅದು ಯಾವಾಗ ಗೊತ್ತಾಗುತ್ತೆ? ಕೊನೆಗೆ ಹೋಗಿ ಗೊತ್ತಾಗುತ್ತೆ. ಮುಂದೆ ವಿಲನ್ ಇಲ್ಲದೆ ಹೋದ್ರೆ ಯಾವ ನಾಯಕ ಇದ್ದಾನೆ ಅವನ ನಾಯಕನ ಮಹತ್ವ ಹೆಂಗೆ ಗೊತ್ತಾಗುತ್ತೆ? ನಾಯಕನ ಮಹತ್ವ ಗೊತ್ತಾಗಬೇಕಾದ್ರೆ ವಿಲನ್ನ ತಂದು ಇಟ್ಟು ಬಿಡ್ತಾರೆ. ಹಾಗೇನೆ ಜೀವ ದ್ರವ್ಯಕ್ಕೆ ತನ್ನ ಮಹತ್ವ ಗೊತ್ತಾಗಬೇಕು. ಯಾಕೆ ಗೊತ್ತಾಗಬೇಕು? ಯಾಕಂದ್ರೆ ಪುದ್ಗಲ ದ್ರವ್ಯದಲ್ಲಿ ಮೋಹಿತನಾಗಿದ್ದಾನೆ. ಪುದ್ಗಲ ದ್ರವ್ಯದಲ್ಲಿನ ಯಾವ ಈ ಮೋಹ ಇದೆ, ಈ ಮೋಹ ದೂರ ಆಗಬೇಕಾದ್ರೆ ಪುದ್ಗಲ ದ್ರವ್ಯದ ಸರಿಯಾದ ಸ್ವರೂಪ ಅರ್ಥ ಆಗಬೇಕಾಗುತ್ತೆ. ಅದರಲ್ಲಿ ಜ್ಞಾನ ಇಲ್ಲ, ದರ್ಶನ ಇಲ್ಲ, ಏನೂ ಇಲ್ಲ. ಅದರಲ್ಲಿ ಯಾವ ಸೂಕ್ಷ್ಮತ್ವ ಇತ್ಯಾದಿ ಶಕ್ತಿಗಳಿದೆ, ಅದರಲ್ಲಿ ಯಾವ ಸ್ಪರ್ಶ ರಸಗಂಧ ವರ್ಣಗಳ ಶಕ್ತಿ ಇದೆ,
ಏನ ಆ ಶಕ್ತಿಗಳ ಪ್ರಕಾರವಾಗಿ ಅದು ಪರಿಣಾಮನೇ ಆಗ್ತಾ ಇದೆ. ಪ್ರತಿಯೊಂದು ದ್ರವ್ಯದಲ್ಲೂ ಇದೇ ರೀತಿಯಾದ ಶಕ್ತಿಗಳಿದೆ. ಮುಖ್ಯವಾದ ಶಕ್ತಿಗಳೇನಂತ ಹೇಳಿದ್ರು, ಸ್ಪರ್ಶ, ರಸ, ಗಂಧ, ವರ್ಣ. ಏನ ಇನ್ನು ನಾನು ಜಾಸ್ತಿ ವಿಸ್ತಾರ ಮಾಡೋದಿಲ್ಲ. ಸ್ಪರ್ಶ, ರಸ, ಗಂಧ, ವರ್ಣಗಳ ಬಗ್ಗೆ ಏನು ಹೇಳಿದ್ರು, ಎಲ್ಲಿ ಒಂದು ಗುಣ ಇದೆ ಅಲ್ಲಿ 4 ಗುಣಗಳಿದೆ, ಮತ್ತೆ ಎಲ್ಲಿ 4 ಗುಣಗಳಿದೆ ಅಲ್ಲಿ ಅನಂತಾನಂತ ಗುಣಗಳಿದೆ ಅಂತ ಅನುಮಾನದಿಂದ ತಿಳಿಬೇಕು. ಪ್ರತಿಯೊಂದು ವಸ್ತುವಲ್ಲಿ 4 ಗುಣಗಳು ಗಮನಕ್ಕೆ ಬರೋದು ಸಾಧ್ಯ ಇಲ್ಲ. ಕೆಲವು ವಸ್ತುಗಳಲ್ಲಿ 4 ಗುಣಗಳು ಸ್ಪರ್ಶ, ರಸಗಂಧ, ವರ್ಣ ಗಮನಕ್ಕೆ ಬರ್ಬೋದು. ಕೆಲವು ವಸ್ತುಗಳಲ್ಲಿ 4 ಗುಣಗಳು ಗಮನಕ್ಕೆ ಬರ್ದೇನೋ ಇರ್ಬೋದು. ಆದ್ರೆ ನನ್ನ ಗಮನಕ್ಕೆ ಬರ್ತಾ ಇಲ್ಲ ಅಂತ ಹೇಳಿ ಆ ಗುಣವೇ ಅದರಲ್ಲಿ ಇಲ್ಲ ಅಂತ ನಾನು ಹೇಳಕ್ಕಾಗೋದಿಲ್ಲ. ಯಾಕಂದ್ರೆ ವಸ್ತು ಇದೆ, ಅದರರ್ಥ ಅದರಲ್ಲಿ ಸ್ಪರ್ಶ, ರಸಗಂಧ, ವರ್ಣ ಇರಲೇಬೇಕಾಗತ್ತೆ. ಇಲ್ಲಾಂದ್ರೆ ವಸ್ತುವಿನ ಅವಸ್ಥಿತಿ ಇರೋದಿಲ್ವಲ್ಲ. ಉದಾಹರಣೆಗೆ ಜೀವ ಇದೆ ಅಂತ ಹೇಳಿದ್ರೆ ಜ್ಞಾನ ಇರಲೇಬೇಕು. ಜ್ಞಾನ ಇಲ್ಲ ಅಂದ್ರೆ ಜೀವ ಇಲ್ಲ. ಆದ್ರೆ ಏಕೇಂದ್ರಿಯಗಳನ್ನ ನೋಡಿದಾಗ ನಮಗೆ ಜ್ಞಾನ ಇಲ್ಲದೆ ಇರುವಂತೆ ಕಾಣಿಸುತ್ತೆ. ಏಕೇಂದ್ರಿಯ ಯಾಕೆ? ಎಷ್ಟೋ ಜೀವಿಗಳು, ಪ್ರಪಂಚದಲ್ಲಿ ಎಷ್ಟೋ ಜೀವಿಗಳಿದ್ದಾರೆ. ಅವರ ಪ್ರಕಾರ ದ್ವಿಇಂದ್ರಿ, ತೀಂದ್ರಿ, ಚತುರಿಂದ್ರಿ ಜೀವಿಗಳೇ ಅಲ್ಲವು. ಚತುರಿಂದ್ರಿ ಜೀವಿಗಳ ತುಂಬಾ ದೊಡ್ಡ ವಿಚಾರ ಆಯಿತು. ಕೆಲವೊಂದು ಮನುಷ್ಯರ ಪ್ರಕಾರ ಈ ಪಕ್ಷಿಗಳಿದೆ, ಈ ಪ್ರಾಣಿಗಳಿದೆ, ಇವುಗಳಲ್ಲೇ ಜೀವ ಇಲ್ಲ ಅಂತ ಕೆಲವೊಬ್ಬರಿಗೆ ಅನ್ಸುತ್ತೆ. ಬಹಳ ದೂರ ಇದೆ. ಆದರೆ ನಿಜವಾದ ವಿಚಾರ ಏನಿದೆ, ಏಕೇಂದ್ರಿಯಗಳಲ್ಲಿ ಜ್ಞಾನ ಇಲ್ಲದೆ ಇರುವಂತೆ ಕಾಣಿಸ್ತಾ ಇದ್ರು ಕೂಡ ಜ್ಞಾನ ಇದ್ದೇ ಇದೆ. ಅದೇ ಪ್ರಕಟವಾಗಿ ಆ ಜ್ಞಾನ ಕಾಣಿಸ್ತಾ ಇಲ್ಲ. ಏನ್ ಹೇಳ್ತಾರೆ, ಮರ ಇದೆ, ಸ್ಥಾವರ ಜೀವ ಇದೆಯಲ್ಲ, ವನಸ್ಪತಿ ಕಾಯಿಕ. ಆ ವನಸ್ಪತಿ ಕಾಯಿಕ ಮರದ ಜೀವದಲ್ಲಿ ಜ್ಞಾನ ಇದ್ದೇ ಇದೆ. ಆದ್ರೆ ಜ್ಞಾನ ಪ್ರಕಟವಾಗುವಂತಹ ಇಂದ್ರಿಯಗಳ ಮಾಧ್ಯಮ ಆ ಜೀವಕ್ಕೆ ಸಿಕ್ಕಿಲ್ಲ. ಹಾಗಾಗಿ ಅದು ಪ್ರಕಟವಾಗುತ್ತಾ ಇಲ್ಲ. ಆದ್ರೆ ಪ್ರಕಟ ಆಗುತ್ತಾ ಇಲ್ಲ ಅಂತ ಹೇಳಿ ನಾವು ಅದರಲ್ಲಿ ಜ್ಞಾನವೇ ಇಲ್ಲ ಅಂತ ಹೇಳಿದ್ರೆ ಹೆಂಗ ಸಾಧ್ಯ ಇದೆ? ನಾವು ನೋಡ್ತೇವೆ ನೀರಿನ ಯಾವ ಮರದ ಬೇರುಗಳಿದೆ, ಅದು ನಾವು ಬೊಟನಿ ಎಲ್ಲ ಓದಿದ್ರೆ ನಮಗೆ ಗೊತ್ತಾಗುತ್ತೆ. ಎಲ್ಲೆಲ್ಲಿ ನೀರಿದೆ ಅಲ್ಲೆಲ್ಲಿ ಹುಡ್ಕೊಂಡು ಹೋಗುತ್ತೆ ಬೇರು. ಏನ್ ಹೇಳ್ತಾರೆ, ಆಲದ ಮರದ ಬೇರುಗಳು ನೋಡ್ತೀವಲ್ಲ, ಮೇಲಿಂದ ಪುನಃ ಕೆಳಗೆ ಬರ್ತಾ ಇದೆ ಬೇರುಗಳು. ಮೇಲಿಂದ ಕೆಳಗಡೆ ನೀರು ಖನಿಜಗಳಿದೆ, ಅದನ್ನ ಹುಡ್ಕೊಂಡು ಪುನಃ ಬರ್ತಾ ಇದೆ ಅದು. ಹಾಗಾದ್ರೆ ಜ್ಞಾನ ಇದೆಯೋ ಇಲ್ವೋ? ಜ್ಞಾನ ಇದೆ. ಆದ್ರೆ ನಾವು ನೋಡ್ತೀವಿ ಎಷ್ಟೋ ಸಲಿ ಮರ ಕಡಿತೀವಲ್ಲ, ಮರ ಕಡಿಬೇಕಾದ್ರೆ ಬುಡವನ್ನ ಕತ್ತರಿಸಿದಾಗ ಆ ಬುಡದಲ್ಲಿ ಎಷ್ಟೋ ನೀರು ಸಂಗ್ರಹ ಆಗಿರುತ್ತೆ. ಫುಲ್ ಅಂತ ಇಷ್ಟೊಂದು ನೀರು ಹರಿದು ಹೋಗುತ್ತೆ, ಅಷ್ಟು ನೀರು ಸಂಗ್ರಹ ಆಗಿರುತ್ತೆ ಮರದ ಒಳಗಡೆ. ಹಾಗಾದ್ರೆ ಸಂಗ್ರಹ ಬುದ್ಧಿ ಇದೆಯೋ ಇಲ್ವೋ? ಸಂಗ್ರಹ ಬುದ್ಧಿ ಇದೆ, ಆದ್ರೆ ಪ್ರಕಟ ಆಗ್ತಾ ಇಲ್ಲ. ಪ್ರಕಟ ಆಗ್ತಾ ಇಲ್ಲ ಅಂತ ಹೇಳಿ ನಾವು ಅದರಲ್ಲಿ ಜ್ಞಾನವೇ ಇಲ್ಲ ಅಂತ ಹೇಳಿದ್ರೆ ಇದು ನನ್ನ ಮೂರ್ಖತನ ಇದೆ. ಹಾಗೆ ಪುದ್ಗಲದ ಪ್ರತಿಯೊಂದು ಪರಮಾಣುವಿನಲ್ಲಿ ಸ್ಪರ್ಶ, ರಸ, ಗಂಧ, ವರ್ಣ 4 ಗುಣಗಳು ನಿಯಮದಿಂದ ಇದೆ. ಆದ್ರೆ ಕೆಲವು ಸ್ಕಂದಗಳಲ್ಲಿ ಪ್ರಕಟವಾಗಿ ಕಾಣಿಸುತ್ತೆ, ಕೆಲವು ಸ್ಕಂದಗಳಲ್ಲಿ ಪ್ರಕಟವಾಗಿ ಕಾಣಿಸೋದಿಲ್ಲ. ಕೆಲವೊಂದರಲ್ಲಿ ಸ್ಪರ್ಶ ಪ್ರಕಟವಾಗಿ ಕಾಣಿಸೋದಿಲ್ಲ. ಹಾಗಾದ್ರೆ ಸ್ಪರ್ಶನೇ ಇಲ್ಲವೇನು? ಈ ಸ್ಪರ್ಶ ಇದೆ, ಆದ್ರೆ ನನ್ನ ಅನುಭವಕ್ಕೆ ಬರ್ತಾ ಇಲ್ಲ. ಕೆಲವೊಂದು ದ್ರವ್ಯಗಳಲ್ಲಿ, ಪುದ್ಗಲ ಪರಮಾಣುಗಳಲ್ಲಿ ವರ್ಣ ಕಾಣಿಸೋದಿಲ್ಲ. ಹಾಗಾದ್ರೆ ವರ್ಣನೆ ಇಲ್ಲವೇನು? ಗಾಳಿಗೆ ಬಣ್ಣ ಇದೆಯೋ ಇಲ್ವೋ? ಗಾಳಿಗೆ ಸ್ಪರ್ಶ ಇದೆ, ಅನುಭವಕ್ಕೆ ಬರ್ತಾ ಇದೆ. ನಿನ್ನೆ ಸುಗಂಧ ದುರ್ಗಂಧದ ಚರ್ಚೆನೂ ಆಯ್ತು.
ಹಾಗಾಗಿ ಗಂಧನೂ ಇದೆ, ಸ್ಪರ್ಶನೂ ಇದೆ, ರಸ ಇದೆಯೋ ಇಲ್ವೋ, ವರ್ಣ ಇದೆಯೋ ಇಲ್ವೋ, ಏನ್ ಹೇಳ್ತಾರೆ? ನಮಗೇನು ಅನ್ಸುತ್ತೆ, ವಿಜ್ಞಾನಕ್ಕೆ ಏನನ್ಸುತ್ತೆ, ಅದೆಲ್ಲ ಸೆಕೆಂಡ್ರಿ. ದಿವ್ಯ ಧ್ವನಿಯಲ್ಲಿ ಕೇವಲ ಜ್ಞಾನಿ, ಪೂರ್ಣ ಜ್ಞಾನಿ ವೀತರಾಗಿ ಅರ್ಹಂತ ಪರಮೇಷ್ಠಿಯ ಉಪದೇಶ ಇದೆ. ಈ ಯಾವ ವಾಯು ಇದೆ, ವಾಯು ಜೀವಿಯ ಯಾವ ಈ ಶರೀರ ಇದೆ, ಇದರಲ್ಲಿ ರಸವೂ ಇದೆ ಏನ, ಇದರಲ್ಲಿ ಸ್ಪರ್ಶವೂ ಇದೆ, ಇದರಲ್ಲಿ ವರ್ಣವೂ ಇದೆ, ಇದರಲ್ಲಿ ಗಂಧವೂ ಇದೆ. ಹಾಗಾದ್ರೆ ಸ್ಪರ್ಶ, ರಸ, ಗಂಧ, ವರ್ಣ ಎಲ್ಲ ಇದೆ, ಎಲ್ಲ ಇದೆ. ಆದ್ರೆ ಒಂದೊಂದು ಗಮನಕ್ಕೆ ಬರುತ್ತೆ, ಒಂದೊಂದು ಗಮನಕ್ಕೆ ಬರೋದಿಲ್ಲ. ಹಾಗಾಗಿ ಎರಡೂ ಯಾವ ವಿಚಾರಗಳಿದೆ ಅವುಗಳನ್ನ ನಾವು ಸಾಪೇಕ್ಷವಾಗಿ ತಿಳಿಬೇಕಾಗುತ್ತೆ. ಪೃಥ್ವಿ, ಅಗ್ನಿ, ಜಲ, ವಾಯು, ವನಸ್ಪತಿಗಳಲ್ಲೂ ಕೂಡ ಅವುಗಳ ಯಾವ ಶರೀರಗಳಿದೆ ಅವುಗಳಲ್ಲಿ ಇದನ್ನ ನಾವು ಅಪ್ಲೈ ಮಾಡಬೇಕಾಗುತ್ತೆ. ಆ ರೀತಿಯಾಗಿ ನಾವು ತಿಳಿಬೇಕಾಗುತ್ತೆ. ಎಲ್ಲಿ ಒಂದು ಅನುಭವಕ್ಕೆ ಬರ್ತಾ ಇದೆ ಅಲ್ಲಿ ನಾಲ್ಕು ಇದೆ ಅಂತ ನಾವು ಅನುಮಾನದಿಂದ ತಿಳಿಬೇಕಾಗುತ್ತೆ. ಒಂದು ವೇಳೆ ಅವು ನಮಗೆ ಗಮನಕ್ಕೆ ಬರದೇ ಹೋದ್ರೆ, ನೀರಿನ ಪ್ರಶ್ನೆನೂ ಬಂದಿತ್ತು. ನೀರಲ್ಲಿ ನಮಗೆ ಸ್ಪರ್ಶ ಕಾಣಿಸ್ತಾ ಇದೆ, ವರ್ಣ ಕಾಣಿಸ್ತಾ ಇದೆ, ಗಂಧ ಕಾಣಿಸ್ತಾ ಇದೆ, ಎಲ್ಲ ಕಾಣಿಸ್ತಾ ಇದೆ. ಆದರೆ ವಿಜ್ಞಾನ ಹೇಳುತ್ತೆ ಆರ್ಡರ್ಲೆಸ್ ಅಂತ. ಆದ್ರೆ ವಾಸ್ತವಿಕವಾಗಿ ಆರ್ಡರ್ಲೆಸ್ ಇದೆಯೇನೋ ನಮಗೆ ಗೊತ್ತಿದೆ. ನೀರಿನ ದುರ್ಗಂಧ ಬರೋದಿಲ್ವೇನೋ, ನೀರಿನ ಸುಗಂಧ ಬರೋದಿಲ್ವೇನೋ? ಹಾಗಾದ್ರೆ ಅದು ಯಾರ್ದು ಬರ್ತಾ ಇದೆ? ನಾವು ಸುಗಂಧ ಹಾಕಿದ್ರೆ ಸುಗಂಧ ಬರುತ್ತೆ, ನೀರ್ದಲ್ಲಿ ಎಲ್ಲಿ ಸುಗಂಧ ಇದೆ? ಹಾಗಾದ್ರೆ ಗಾಳಿಯಲ್ಲಿ ಎಲ್ಲಿ ಸುಗಂಧ ಇದೆ? ಗಾಳಿಯಲ್ಲಿ ಪುಷ್ಪ ಮಿಶ್ರಣ ಆದ್ಮೇಲೆ ಗಾಳಿ ಸುಗಂಧ ಆಗುತ್ತೆ. ಹಾಗಾದ್ರೆ ಗಾಳಿನೂ ಆರ್ಡರ್ಲೆಸ್ ಇದೆಯೇನೋ? ಈ ರೀತಿಯಾಗಿ ನಡೆಯೋದಿಲ್ಲ. ಈ ಪುದ್ಗಲ ಪರಮಾಣುಗಳ ಯಾವ ಪರಿಣಾಮನೆ ಇದೆ ಅದು ಬಹಳ ಸೂಕ್ಷ್ಮ ಇದೆ. ಅಷ್ಟು ಸೂಕ್ಷ್ಮ ಪರಮಾಣುಗಳನ್ನ ಗ್ರಹಣೆ ಮಾಡೋದು ಬಹಳ ಕಷ್ಟ ಇದೆ. ಎಲ್ಲಾ ಉಪಕರಣಗಳನ್ನ ಇಟ್ಟುಕೊಂಡು ವಿಜ್ಞಾನ ಇನ್ನು ಪರಮಾಣುವನ್ನ ಕಂಡು ಹಿಡಿಯಕ್ಕಾಗಿಲ್ಲ. ಕಂಡು ಹಿಡಿಯೋದು ಅಸಾಧ್ಯ ಇದೆ ಜಿನದರ್ಶನದ ಪ್ರಕಾರ. ಹಾಗಾಗಿ ಅವುಗಳನ್ನ ನಮ್ಮ ಇಂದ್ರಿಯಗಳ ಸಂವೇದನೆಗೆ ತಗೊಂಡ್ಬರೋದು ಬಹಳ ಕಷ್ಟ ಇದೆ. ಆದ್ದರಿಂದ ಮೂಲ ವಿಚಾರದಲ್ಲಿ ನಾವೇನ್ ತಿಳಿಯೋದಿದೆ, ಯಾವ ಪುದ್ಗಲ ದ್ರವ್ಯ ಇದೆ ಅದು ಸ್ಪರ್ಶ, ರಸ, ಗಂಧ, ವರ್ಣವನ್ನು ಹೊಂದಿದೆ. ಈ ರೀತಿಯಾದ ಯಾವ ಪರಮಾಣುಗಳಿದೆ ಇವು ಲೋಕದಲ್ಲಿ ಎಲ್ಲಾ ಕಡೆಗೂ ಹಬ್ಬಿದೆ. ಮೂರೂ ಲೋಕದಲ್ಲಿ ಈ ಪುದ್ಗಲ ಪರಮಾಣುಗಳು ಹಬ್ಬಿಕೊಂಡಿದೆ. ಈ ಪುದ್ಗಲ ಪರಮಾಣುಗಳು ಮೂರೂ ಲೋಕದಲ್ಲಿ ಹಬ್ಬಿಕೊಂಡಿರೋದ್ರಿಂದ ಈ ಪರಸ್ಪರ ಯಾವ ಪರಮಾಣುಗಳು ಎಲ್ಲಿದೆ ಅವುಗಳು ಆ ರೀತಿಯಾಗಿ ಬದಲಾಗ್ತವೆ. ಈಗ ಮೊಬೈಲ್ ನೆಟ್ವರ್ಕ್ ಒಂದರಿಂದ ಇನ್ನೊಂದು ಕಡೆಗೆ ರೀಚ್ ಆಗತ್ತಲ್ಲ, ಇಲ್ಲಿ ಫೋನ್ ಮಾಡಿದ್ರೆ ಅಮೇರಿಕಾಗೆ ಫೋನ್ ಹೇಗೆ ಹೋಗ್ತಾ ಇದೆ? ಇಲ್ಲಿ ಪರಮಾಣು ಅಮೇರಿಕಾ ತನಕ ಗಮನ ಮಾಡೋದಿಲ್ಲ, ಅಥವಾ ಇಲ್ಲಿ ಪರಮಾಣು ಅಮೇರಿಕಕ್ಕೆ ಗಮನ ಮಾಡಿದ್ರು ಕೂಡ ಅಲ್ಲಿ ಪರಮಾಣುನ ಜೊತೆಗೆ ಅದು ಬಂಧ ಆಗಬೇಕಾಗುತ್ತೆ. ಆದ್ರೆ ಈ ಕನೆಕ್ಟಿವಿಟಿ ಹೇಗಾಗುತ್ತಾ ಇದೆ? ಇಲ್ಲೂ ಅನಂತ ಪುದ್ಗಲ ಪರಮಾಣುಗಳು ತುಂಬ ಹೋಗಿದೆ. ಮತ್ತೆ ಇದೇ ತರ ಎಲ್ಲಾ ಪ್ರದೇಶದಲ್ಲಿ, ಲೋಕದ ಸಮಸ್ತ ಪ್ರದೇಶದಲ್ಲಿ ಅನಂತ ಪುದ್ಗಲ ಪರಮಾಣುಗಳು ತುಂಬ ಹೋಗಿದೆ. ಕೆಲವೊಂದು ಪರಮಾಣುಗಳು ಈ ರೀತಿಯಾಗಿ ಬದಲಾಗುತ್ತೆ. ಕೆಲವೊಂದು ಪರಮಾಣುಗಳು ಆತ್ಮನ ಸ್ವಭಾವದ ಅಥವಾ ಆತ್ಮನ ರಾಗದ್ವೇಷಗಳ ನಿಮಿತ್ತವನ್ನ ಹೊಂದಿ ಇಲ್ಲಿರುವಂತಹ ಕೆಲವು ಪರಮಾಣುಗಳು ಕರ್ಮ ರೂಪದಲ್ಲಿ ಪರಿಣಮನೆ ಆಗುತ್ತೆ. ಆತ್ಮನ ಕರ್ಮ ಪರಮಾಣುಗಳ ಉದಯದ ನಿಮಿತ್ತದಿಂದ ಕೆಲವು ಪರಮಾಣುಗಳು ಆಹಾರ ವರ್ಗನೆಗಳಾಗಿ ಪರಿಣಮನೆ ಆಗುತ್ತೆ. ಕೆಲವು ಪುದ್ಗಲ ಪರಮಾಣುಗಳು ಭಾಷಾ ವರ್ಗನೆಗಳಾಗಿ ಪರಿಣಮನೆ ಆಗುತ್ತೆ. ಕೆಲವು ಪುದ್ಗಲ ಪರಮಾಣುಗಳು ಏನ್ ಹೇಳ್ತಾರೆ ಆಹಾರ ವರ್ಗನೆಗಳಾಗಿತ್ತು. ಈ ಯಾವ ತೇಜಸ್ ವರ್ಗನೆಗಳಾಗಿ ಈ ವರ್ಗನೆಗಳ ರೂಪದಲ್ಲಿ ಪರಿಣಮನೆ, ವರ್ಗನೆ ಅಂತ ಹೇಳಿದ್ರೆ ಸ್ಕಂದ ರೂಪವಾಗಿ ಪರಿಣಮನೆ ಆಗುತ್ತವೆ, ಪರಸ್ಪರ ಬಂಧಕ್ಕೆ ಒಳಪಡ್ತವೆ. ಇಡೀ ಲೋಕದಲ್ಲಿ ಯಾವ ಪುದ್ಗಲ ಪರಮಾಣುಗಳು ಎಲ್ಲಾ ಕಡೆ ಹಬ್ಬಿಕೊಂಡಿದ್ದೇವೆ ಆ ಪುದ್ಗಲ ಪರಮಾಣುಗಳು ಆಯಾ ದ್ರವ್ಯ ಕ್ಷೇತ್ರ ಕಾಲಭಾವದ ನಿಮಿತ್ತದಿಂದ
ಅದಕ್ಕೆ ನಿಮಿತ್ತ ಜೀವಿಯ ಯಾವ ರಾಗದ್ವೇಷ ಭಾವಗಳಿದೆ ಆ ರಾಗದ್ವೇಷ ಭಾವಗಳಾಗಿರ್ಬೋದು, ಅಥವಾ ದ್ರವ್ಯ ಕರ್ಮದ ಉದಯ ಆಗಿರ್ಬೋದು. ದ್ರವ್ಯ ಕರ್ಮಗಳ ಯಾವಾಗ ಉದಯ ಬರುತ್ತೆ ಆ ಕರ್ಮ ಪರಮಾಣುಗಳ ನಿಷೇಕಗಳ ನಿಮಿತ್ತದಿಂದ ಅನ್ಯ ಯಾವ ಪರಮಾಣುಗಳಿದೆ, ಪುದ್ಗಲ ಪರಮಾಣುಗಳು, ಆ ಪುದ್ಗಲ ಪರಮಾಣುಗಳು ಅನ್ಯ ರೂಪವಾಗಿ ಪರಿಣಾಮನೇ ಆಗುತ್ತವೆ. ಇದು ಹೇಗೆ ಆಗುತ್ತಾ ಇದೆ ಅಂತ ನಾವು ತಿಳಿಬೇಕು. ಉದಾಹರಣೆಗೆ ಸಾತಾವೇದಿನಿಯ ದ್ರವ್ಯ ಕರ್ಮದ ಉದಯ ಬಂತು. ಸಾತಾವೇದಿನಿಯ ದ್ರವ್ಯ ಕರ್ಮದ ಉದಯ ಬಂದಾಗ ಆ ಉದಯದ ಕಾಲದಲ್ಲಿ ಯಾವ ನಿಷೇಕಗಳು ನನ್ನ ಆತ್ಮನ ಪ್ರದೇಶದಿಂದ ವಿಚ್ಛುತ್ತಿಯಾಗಿ ಅಂದ್ರೆ ಬಿಡುಗಡೆ ಹೊಂದಿ ವಾತಾವರಣದಲ್ಲಿ ಪುನಃ ಪುದ್ಗಲ ಪರಮಾಣುಗಳಾಗಿ ಪರಿಣಮಿಸ್ತವೆ. ಈ ಪರಿಣಮಿಸುವ ಸಂದರ್ಭದಲ್ಲಿ ಈ ಕರ್ಮದ ನಿಷೇಕಗಳಲ್ಲಿ ಮತ್ತು ವಾತಾವರಣದಲ್ಲಿ ಇರತಕ್ಕಂತಹ ಕರ್ಮ ಪರಮಾಣುಗಳಲ್ಲಿ ಇರುವಂತಹ ಯಾವ ನಿಮಿತ್ತ ನೈಮಿತ್ತಿಕ ಸಂಬಂಧ ಇದೆ ಆ ನಿಮಿತ್ತ ನೈಮಿತ್ತಿಕ ಸಂಬಂಧದಿಂದ ಇಲ್ಲಿ ಯಾವ ಕರ್ಮ ಪರಮಾಣುಗಳು ಉದಯಕ್ಕೆ ಬರ್ತವೆ ಆ ಕರ್ಮ ಪರಮಾಣುಗಳ ಉದಯದ ನಿಮಿತ್ತದಿಂದ ಅನ್ಯ ಪರಮಾಣುಗಳು ಅದರ ಅನುಸಾರವಾಗಿ ಪರಿಣಮನೆ ಆಗುತ್ತವೆ. ಅನ್ಯ ಪರಮಾಣುಗಳು ಯಾವುವು? ಶರೀರದ ಪರಮಾಣುಗಳಾಗಿರಬಹುದು. ಸಾತಾವೇದಿನಿಯ ಕರ್ಮದ ಉದಯ ಬಂತು, ಇಲ್ಲಿ ಶರೀರದ ಕೆಲವು ಪರಮಾಣುಗಳು ಬದಲಾಯಿತು. ಏನ್ ಹೇಳ್ತಾರೆ, ಅಸ್ವಸ್ಥ ಇದ್ದಂತಹ ಶರೀರ ಸ್ವಸ್ಥ ಆಗೋಯ್ತು, ಅನಾರೋಗ್ಯ ಇರೋದು ಆರೋಗ್ಯ ಆಗೋಯ್ತು. ಹೇಗಾಯ್ತು? ಅಲ್ಲಿ ದ್ರವ್ಯ ಕರ್ಮದ ಉದಯ ಬಂತು ಮತ್ತು ಇಲ್ಲಿ ಯಾವ ಪರಮಾಣುಗಳಿತ್ತು ಆ ಪರಮಾಣುಗಳು ದ್ರವ್ಯ ಕರ್ಮಗಳ ರೂಪ ಪರಮಾಣುಗಳ ನಿಮಿತ್ತದಿಂದ ಬದಲಾಯಿತು. ಯಾವ ಅಸ್ವಸ್ಥ ಇದ್ದಂತಹ ಶರೀರ ಸ್ವಸ್ಥ ರೂಪವಾಗಿ ಪರಿಣಮನೆ ಆಯಿತು. ಈ ರೀತಿಯಾಗಿ ಪರಸ್ಪರ ಪರಮಾಣುಗಳ ಯಾವ ಬಂಧ ವಿಚ್ಯುತಿ ಇದೆ ಇದು ನಿರಂತರವಾಗಿ ನಡೀತಾ ಇದೆ. ಪ್ರತಿಯೊಂದರಲ್ಲಿ ನಮ್ಮ ಗಾಡಿ ಇರ್ಬೋದು, ನಮ್ಮ ಬಟ್ಟೆ ಇರ್ಬೋದು, ನಮ್ಮ ಮನೆ ಇರ್ಬೋದು. ಹೊಸ ಮನೆ ಹಳೇದು ಯಾವಾಗುತ್ತೆ? ಯಾವತ್ತಾಗುತ್ತೆ? ಒಂದೇ ದಿನ ಆಗುತ್ತೇನು? ಹೊಸ ಗಾಡಿ ಹಳೇದು ಯಾವಾಗುತ್ತೆ? ಒಂದೇ ದಿನ ಆಗುತ್ತೇನು? ಹೊಸ ಗಾಡಿ ಯಾವ ದಿನ ಹಳೇದಾಗುತ್ತೆ? 1 ಜನವರಿ 2020ಗೆ ಗಾಡಿ ತಗೊಂಡಿದ್ರೆ 1 ಜನವರಿ 2021ಗೆ ಹಳೇದಾಗುತ್ತೇನು? ಯಾವಾಗ ಹಳೇದಾಗುತ್ತೆ? ಪ್ರತಿ ಸಮಯ ಹಳೇದಾಗುತ್ತಾ ಇದೆ. ಯಾಕಂದ್ರೆ ಪ್ರತಿ ಸಮಯ ಅದರಿಂದ ಅನಂತ ಪರಮಾಣುಗಳು ಬರ್ತಾ ಇದೆ, ಅನಂತ ಪರಮಾಣುಗಳು ಹೋಗ್ತಾ ಇದೆ, ಪ್ರತಿ ಸಮಯ ನಡೀತಾ ಇದೆ. ನಮ್ಮ ಮನೆಯಲ್ಲಿ ಪ್ರತಿ ಸಮಯ ಅನಂತ ಪರಮಾಣುಗಳು ಬರ್ತಾ ಇದೆ, ಅನಂತ ಪರಮಾಣುಗಳು ಹೋಗ್ತಾ ಇದೆ. ಆದ್ರೂ ಕೂಡ ಆ ಯಾವ ಮನೆ ಸ್ಟ್ರಕ್ಚರ್ ಇದೆ ಅದು ಅದೇ ರೀತಿಯಾಗಿ ವಿದ್ಯಮಾನ ಇದೆ. ಆದ್ರೂ ಕೂಡ ಶರೀರದಲ್ಲಿ ನಿರಂತರವಾಗಿ ಅನಂತ ಪುದ್ಗಲ ಪರಮಾಣುಗಳ ಬಂಧ ವಿಚ್ಛುತ್ತಿ ಆಗ್ತಾ ಇದ್ರೂ ಕೂಡ ಶರೀರದ ರಚನೆ ಯಥಾವತ್ತಾಗಿ ವಿದ್ಯಮಾನ ಇದೆ. ಯಥಾವತ್ತಾಗಿ ವಿದ್ಯಮಾನ ಇರ್ಲಿಕ್ಕೆ ಹೆಂಗೆ ಸಾಧ್ಯ ಇದೆ? ಅನೇಕ ಪರಮಾಣುಗಳು ಬರ್ತಾ ಇದೆ, ಅನೇಕ ಹೋಗ್ತಾ ಇದೆ. ಆದ್ರೆ ಅದರಲ್ಲಿ ಯಾವ ಸ್ಥಿರತೆ ಬರ್ತಾ ಇದೆ ಅದು ಸದಾ ಕಾಲ ಯಾವ ಇಂತಿಷ್ಟು ಪರಮಾಣುಗಳ ಬಂಧ ಇದೆ ಅಷ್ಟು ಪರಮಾಣುಗಳ ಬಂಧ ಅಲ್ಲಿ ಇರೋದ್ರಿಂದ ಆ ಯಾವ ಸಂರಚನೆ ಇದೆ ಆ ಸಂರಚನೆ ಅದೇ ರೀತಿಯಾಗಿ ವಿದ್ಯಮಾನ ಇರುತ್ತೆ. ಆ ರೀತಿಯಾಗಿ ವಿದ್ಯಮಾನ ಇರೋದನ್ನ ನೋಡಿ ನಾವೇನಂತ ಕರಿತೇವೆ? ಇವನಿಂಥ ವ್ಯಕ್ತಿ, ಇವನಿಂಥ ವ್ಯಕ್ತಿ. ವಾಸ್ತವಿಕವಾಗಿ ಶರೀರವನ್ನ ನೋಡಿ ಗುರುತಿಸೋದು ಬಹಳ ಕಷ್ಟ ಆಗೋದು. ಒಂದು ವೇಳೆ ಬೇಸಿಕ್ ಸಂರಚನೆ ಕೂಡ ಅದೇ ರೀತಿಯಾಗಿ ಇರದೇ ಹೋಗಿದ್ದಿದ್ರೆ. ಯಾಕಂದ್ರೆ ಪ್ರತಿ ಸಮಯ ಅನಂತ ಪರಮಾಣುಗಳು ಬಂದು ಹೋಗ್ತಾ ಇದೆ. ಆದ್ರೆ ಅನಂತ ಪರಮಾಣುಗಳು ಬಂದು ಹೋಗ್ತಾ ಇದ್ರು ಕೂಡ ಯಾವ ಕರ್ಮದ ಉದಯ ಇದೆ ಆ ನಾಮಕರ್ಮ ಮತ್ತು ಆಯು ಕರ್ಮದ ಒಂದೇ ರೀತಿಯಾದ ಉದಯ ಇರೋದ್ರಿಂದ ಆ ಯಾವ ಪರಮಾಣುಗಳು ಬಂದು ಹೋಗ್ತಾ ಇದ್ರು ಕೂಡ ಸಜಾತಿಯ ಒಂದೇ ರೀತಿಯಾದ ಅನಂತ ಪರಮಾಣುಗಳು ಕೂಡ ಅದರ ಜೊತೆಗೆ ಬಂದು ವಿಚ್ಛುತ್ತಿ ಆಗ್ತಾ ಇರುತ್ತೆ. ಹಾಗಾಗಿ ಶರೀರದ ಯಾವ ರಚನೆ ಇದೆ ಅದು ಒಂದೇ ರೀತಿಯಾಗಿ ನಮಗೆ ಕಾಣಿಸುತ್ತೆ. ಈ ರೀತಿಯಾಗಿ ಸ್ಥೂಲ ಪುದ್ಗಲದ ವಿಚಾರಗಳಿದೆ.
ಮಾತಾಡಲಿಕ್ಕೆ ಚರ್ಚೆ ಮಾಡೋಕ್ಕೆ ಕೂತ್ರೆ ಪುದ್ಗಲದ ವಿಚಾರಗಳು ಮುಗಿಯೋದಿಲ್ಲ. ಯಾಕಂದರೆ ಪುದ್ಗಲದ ಯಾವ ಸ್ವರೂಪ ಇದೆ ಅದು ಅಷ್ಟು ವಿಸ್ತೃತವಾದಂತಹ ವಿಶಾಲವಾದಂತಹ ಚರ್ಚೆಯನ್ನು ಜಿನ್ವಾನಿಯಲ್ಲಿ ಆಚಾರ್ಯರು ತಿಳಿಸಿದ್ದಾರೆ. ಆದರೆ ನಾವು ಇಲ್ಲಿ ತುಂಬ ಸ್ಥೂಲ ವಿಚಾರಗಳನ್ನು ಚರ್ಚೆ ಮಾಡಿ ಮುಂದಕ್ಕೆ ಹೋಗ್ತಾ ಇದ್ದೇವೆ. ಸೊ ಇಷ್ಟು ಚರ್ಚೆಗಳಲ್ಲಿ ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಕೋತೇನೆ. ಆದರೆ ಅರ್ಥ ಆಗಿರೋದನ್ನು ಪ್ರಶ್ನೆಗೆ ನೀವು ಉತ್ತರ ಕೊಡಿ ಅಥವಾ ಕೊಡದೇ ಇದ್ದರೆ ಕನಿಷ್ಠ ಪಕ್ಷ ನಾನು ಮೊದಲು ಹೇಳಿದಂತೆ ಅದನ್ನು ಕೂತ್ಕೊಂಡು ಒಂದು 10 ನಿಮಿಷ ಏನೇನು ಅರ್ಥ ಆಗಿದೆ ಅದನ್ನು ಬರಿಬೇಕು ಅಥವಾ ಇನ್ನೊಬ್ಬರಿಗೆ ಅದನ್ನು ಮೌಖಿಕವಾಗಿ ತಿಳಿಸ್ಬೇಕು. ಆವಾಗ ಮಾತ್ರ ನಾವು ಈಗ ತಿಳಿದಿರೋದು ನಮಗೆ ದೃಢವಾಗಿ ಉಳಿಲಿಕ್ಕೆ ಸಾಧ್ಯ ಇದೆ. ಇದು ದೃಢವಾಗಿ ಉಳಿದ್ರೆ ಮುಂದೆ ನಾವು ಏನು ಸ್ವಾಧ್ಯಾಯ ಮಾಡೋರಿದ್ದೇವೆ ಅದರಲ್ಲಿ ಬಹಳ ಆನಂದ ಆಗುತ್ತೆ, ಬಹಳ ಮಜಾ ಬರುತ್ತೆ. ಆದರೆ ಆ ಆನಂದ ಆಗಬೇಕಾದ್ರೆ ಈ ಮೂಲಭೂತ ವಿಚಾರಗಳು ಸ್ಪಷ್ಟವಾಗಿ ತಿಳಿದಿರಬೇಕಾಗತ್ತೆ. ಸೊ ಇದು ಇಷ್ಟು ಪುದ್ಗಲ ದ್ರವ್ಯದ ಚರ್ಚೆ ಇದೆ. ಇವತ್ತು 6 ದ್ರವ್ಯಗಳ ಚರ್ಚೆಯನ್ನು ಮಾಡಬೇಕು ಅಂತ ಭಾವನೆ ಇತ್ತು. ಆದರೆ ಇಷ್ಟು ಮಾತ್ರ ಚರ್ಚೆ ಮಾಡಲಿಕ್ಕೆ ಸಾಧ್ಯ ಇದೆ. ಮುಂದಿನ ಚರ್ಚೆಯನ್ನು ನಾವು ಮುಂದಿನ ಸ್ವಾಧ್ಯಾಯದಲ್ಲಿ ಮಾಡೋದಿದೆ. ಇವಾಗಿನ ಸ್ವಾಧ್ಯಾಯವನ್ನು ನಾವು ಇಲ್ಲೇ ವಿರಾಮ ಮಾಡೋದಿದೆ.